ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಾವು ಈ ಸಮಯದಲ್ಲಿ ನಿಮ್ಮ ಗಮನಕ್ಕೆ ಬರಬೇಕಾಗಿರುವಂಥ ಸಂದೇಶ ಅಥವಾ ನಿಮಗೆ ತಲುಪಬೇಕಾಗಿರುವಂಥ ಸಂದೇಶ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ದ ಮೆಸೇಜ್ ಮೆಂಟ್ ಟು ರೀಚ್ ಯು ರೈಟ್ ನಾವ್. ಆಲ್ ರೈಟ್, ಸೊ ಅದು ಇವತ್ತಿನ ಟಾರೋ ರೀಡಿಂಗ್ ಟಾಪಿಕ್. ಸೊ ನಮ್ಮ ರೀಡಿಂಗಿಗೆ ಮೂವ್ ಆಗೋದಕ್ಕೆ ಮುಂಚೆ ಅ ಕ್ವಿಕ್ ರಿಮೈಂಡರ್, ಇನ್ನು 5 days ಅಷ್ಟೇ ಇರೋದು ಡಿಸೈನ್ ಯೋರ್ 2024 ಪ್ರೋಗ್ರಾಮಿಗೆ. ಆನ್ ಡಿಸೆಂಬರ್ 30th ಮಾಸ್ಟರ್ ಕ್ಲಾಸ್ ಇರುತ್ತೆ. 2 hours intention setting, goal setting, manifestation box creation, 2024 ಬಗ್ಗೆ ಪ್ಲಾನ್ ಮಾಡೋದು. ಸೊ ಇದೆಲ್ಲ ಮಾಸ್ಟರ್ ಕ್ಲಾಸಲ್ಲಿ ಇರುತ್ತೆ. ಮತ್ತು there will be a meditation also, ಫ್ಯೂಚರ್ ಸೆಲ್ಫ್ನ ಮೀಟ್ ಮಾಡೋದು ಅಂಥೇಳಿ. ಅದರ ಜೊತೆಗೆ ಎಂಟೈರ್ 2024 ಎವ್ರಿ ಮಂತ್ ರೀಸೆಟ್ ಕಾಲ್ ಇರುತ್ತೆ, ಮಂತ್ಲಿ ರೀಸೆಟ್ ಕಾಲ್. ಅದರಲ್ಲಿ ನಾವು ಆ ಮಂತಲ್ಲಿ ಹೇಗಿತ್ತು, ನೆಕ್ಸ್ಟ್ ಮಂತಿಗೆ ಹೇಗೆ ಪ್ರಿಪೇರ್ ಆಗಬೇಕು, ಸೊ ಇಂಟಿಮೇಟ್ ಕ್ಲೋಸ್ ಟ್ಯಾರೋ ರೀಡಿಂಗು ಮಾಡ್ತೀವಿ ಫಾರ್ ದಿಸ್ ಸ್ಪೆಸಿಫಿಕ್ ಗ್ರೂಪ್. ಸೊ ಇದೆಲ್ಲ ಬೆನಿಫಿಟ್ಸು with such a small price in 5 days ಅಷ್ಟೇ ರಿಜಿಸ್ಟ್ರೇಷನ್ ಓಪನ್ ಇರೋದು. ಆನ್ ಡಿಸೆಂಬರ್ 26th ನೈಟ್ at 12 o'clock ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಸೊ ಹರಿಯಪ್ ಲಿಂಕ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪೇಮೆಂಟ್ ಲಿಂಕ್, ವೆಬ್ಸೈಟ್ ಲಿಂಕ್, ನನ್ನ ಇಮೇಲ್ ID, ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ I'm waiting to see you live on December 30th. All right, so that is the announcement. So ಇವಾಗ ನಮ್ಮ ರೀಡಿಂಗಿಗೆ ಮೂವ್ ಆಗೋಣ. ವಾಟ್ ಈಸ್ ದಟ್ ಯು ಹ್ಯಾವ್ ಟು ನೋ ರೈಟ್ ನೌ, ವಾಟ್ ಈಸ್ ಮೆಂಟ್ ಟು ರೀಚ್ ಯು, ಯಾವ ಸಂದೇಶ ನಿಮಗೆ ಈ ಸಮಯದಲ್ಲಿ ತಲುಪಬೇಕು ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಆಸ್ ಯೂಶುವಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಇಮೇಜ್, and we have number 5. Group number 2, sorry, idu nimma option. Very interestingly, group number 2 gunu number 5, but 1 plus 4 5 14 bandide, but it is again 5. ಸೊ ಯಾವುದರಲ್ಲಿ ನಿಮಗೆ ಸಂದೇಶ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ಮೊದಲನೇ ಮೆಸೇಜು ನನಗೆ ಬರ್ತಾ ಇರೋದು ನಿಮ್ಮ ಆ್ಯನ್ಸೆಸ್ಟರ್ಸಿಂದ ಎನರ್ಜಿ ಬರ್ತಾ ಇರೋದು. ನಿಮ್ಮ ಆ್ಯನ್ಸೆಸ್ಟರ್ಸ್ ಯಾರು ನಿಮ್ಮನ್ನ ಅಗಲಿ ಹೋಗಿದ್ದಾರೆ ಈ ಲೈಫ್ ಟೈಮಲ್ಲಿ, ಅವರ ಎನರ್ಜಿ ತುಂಬ ಸ್ಟ್ರಾಂಗಾಗಿ ಬರ್ತಾ ಇರೋದು. ಅವರ ಬ್ಲೆಸ್ಸಿಂಗ್ಸ್ ತುಂಬ ಸ್ಟ್ರಾಂಗಾಗಿ ಬರ್ತಾ ಇರೋದು. ನಿಮ್ಮ ಜೀವನದಲ್ಲಿ ನೀವು ಪ್ರಾಬ್ಲಮ್ಸಲ್ಲಿರ್ಬೋದು, ಅಥವಾ ಪ್ರೇಯರ್ಸ್ ಮಾಡ್ತಿರ್ಬೋದು, ಅಥವಾ ನೀವು ಬೇಡ್ಕೊಳ್ತಾ ಇರಬೇಕಾದ್ರೆ, ಅಥವಾ ನಿಮ್ಮ ಕಣ್ಣಲ್ಲಿ ನೀರು ಬರಬೇಕಾದ್ರೆ, ತುಂಬ ಡೀಪಾಗಿ ಆಲೋಚನೆ ಮಾಡಬೇಕಾದ್ರೆ, ನಿಮ್ಮ ಆ್ಯನ್ಸೆಸ್ಟರ್ಸ್ ಬಂದು, ನಿಮ್ಮ ಪಾಸ್ಡ್ ಆನ್ ಲವ್ಡ್ ಒನ್ಸ್ ಬಂದು ನಿಮ್ಮ ಜೊತೆ ನಿಂತ್ಕೊಂಡು ನಿಮಗೆ ಆ ಧೈರ್ಯನ, ಸ್ಫೂರ್ತಿನ, ಮತ್ತು ಕಾನ್ಫಿಡೆನ್ಸ್ನ, ಇನ್ಸ್ಪಿರೇಷನನ್ನು ನಿಮಗೆ ತರ್ತಾ ಇರೋದು ನಿಮ್ಮ ಆ್ಯನ್ಸೆಸ್ಟರ್ಸು. ನಿಮ್ಮ ಪಾಸ್ಡ್ ಆನ್ ಲವ್ಡ್ ಒನ್ಸು ನಿಮ್ಮ ಜೊತೆಲಿ ಇದ್ದಾರೆ. ನಿಮ್ಮ ಜೊತೆಗೆ ನಿಮ್ಮ ದಾರಿನ ಸುಗಮ ಮಾಡ್ಕೊಳ್ಳೋದಕ್ಕೆ, ಅಂದರೆ ಈಸಿಯಾಗಿ ನಿಮ್ಮ ಪಾತ್ನ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗೋದಕ್ಕೆ they are helping you, they are blessing you, they are with you. ಅದು ಫಸ್ಟ್ ಮೆಸೇಜು ನಿಮಗೆ ಗ್ರೂಪ್ ನಂಬರ್ 1 ಬರ್ತಾ ಇರೋದು. ಯಾಕೆಂದರೆ ಈ ಕಾರ್ಡಲ್ಲಿ ಇಲ್ಲಿ ದೇರ್ ಇಸ್ ಅ ಫ್ಯಾಮಿಲಿ ಸ್ವಲ್ಪ ಆಲೋಚನೆಯಲ್ಲಿರೋದು, ಡೀಪ್ ಟ್ರಬಲಲ್ಲಿರ್ಬೋದು. ಬಟ್ ಇಲ್ಲಿ ವಿ ಹ್ಯಾವ್ ದಿಸ್ ವೈಸ್ ಪರ್ಸನ್. ಇದು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಕೂಡ. ದೇ ನೋ ನೀವು ಏನೆಲ್ಲ ಜೀವನದಲ್ಲಿ ಅನುಭವಿಸಿದ್ದೀರಾ ಅಥವಾ ಅನುಭವಿಸ್ತಿದ್ದೀರಾ, ಅಥವಾ ಏನನ್ನು ಪಡಿಬೇಕು, ಗಳಿಸ್ಬೇಕು, ಅಥವಾ ಏನನ್ನು ಬದಲಾಯಿಸಬೇಕು ಅಂಥೇಳಿ ಪ್ರಿಪೇರ್ ಆಗಿದ್ದೀರಾ, ಪ್ರಿಪೇರ್ ಆಗುವಂಥ ಪ್ರಯತ್ನ ಪಡ್ತಾ ಇದ್ದೀರಾ. ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು, ನನಗೆ ಈ ರೀತಿ ಜೀವನ ಸಾಕಾಗಿದೆ ಅಂತ ಹೇಳಿ ಮುಂದೆ ಹೋಗುವಂಥ ಒಂದು ಪ್ರಯತ್ನದಲ್ಲಿದ್ದೀರಾ. ಅದನ್ನು ಫಸ್ಟು ಅಕ್ನಾಲೇಜ್ ಮಾಡ್ತಾ ಇದ್ದಾರೆ ನಿಮ್ಮ ಆ್ಯನ್ಸೆಸ್ಟರ್ಸು ಫಸ್ಟ್ ಆಫ್ ಆಲ್. ಸೆಕೆಂಡ್ ಬಂದು ನಿಮ್ಮ ಎಂಟೈರ್ ಸ್ಪಿರಿಟ್ ಫ್ಯಾಮಿಲಿ. ಈ ರೀಡಿಂಗಲ್ಲಿ ಅವರು ಬಂದಿರೋ ಅಂಥ ಒಂದು ರೀಸನ್ನು ನಿಮ್ಮನ್ನು ಅಕ್ನಾಲೇಜ್ ಮಾಡೋದಕ್ಕೆ, ನಿಮ್ಮನ್ನು ನೀವು ಏನೆಲ್ಲ ಮಾಡ್ತಿದ್ದೀರಾ ಅದನ್ನು ನಾವು ನೋಡ್ತಿದ್ದೀವಿ, ನಿಮ್ಮ ಪ್ರೇಯರ್ಸ್ನ ನಾವು ಕೇಳ್ತಿದ್ದೀವಿ, ನೀವು ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀವಿ, ಮೋಟಿವೇಟ್ ಮಾಡ್ತಿದ್ದೀವಿ, ಸೈನ್ಸ್ ಕಳಿಸ್ತಾ ಇರ್ಬೋದು. ನೀವು ತುಂಬ ಬೇಜಾರಲ್ಲಿ ಕೂತಿದ್ದಾಗ ಸಡನ್ನಾಗಿ ಯಾವುದೋ ಒಂದು ರೀತಿ ಎನರ್ಜಿ ಶಿಫ್ಟ್ ಆಗ್ಬೋದು ನಿಮ್ಮ ಸುತ್ತ, ಅಥವಾ ಸಡನ್ನಾಗಿ ನಿಮ್ಮ ಮಗು ಬಂದು ಏನೋ ಒಂದು ಹೇಳ್ಬೋದು, ನಿಮ್ಮ ಎನರ್ಜಿ ಶಿಫ್ಟ್ ಆಗ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಫೋನ್ ಮಾಡ್ಬೋದು. ಸೊ ಇದೆಲ್ಲ ನಿಮ್ಮ ಸಿಸ್ಟರ್ಸು ಅಥವಾ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ನಿಮ್ಮನ್ನು ಚಿಯರ್ ಮಾಡೋದಕ್ಕೆ, ಮೋಟಿವೇಟ್ ಮಾಡೋದಕ್ಕೆ,
ಸಾರಿ ಪಾಸ್ ಮಾಡಬೇಕಾಯ್ತು, ದೆರ್ ವಾಸ್ ಲಾಡ್ ಆಫ್ ನಾಯ್ಸ್ ಸ್ಟ್ರೀಟಲ್ಲಿ ಆಚೆ ರೋಡಲ್ಲೆಲ್ಲ. ಸೊ ಪಾಸ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬೇಸಿಕ್ಲಿ ನಿಮ್ಮ ಎಂಟೈರ್ ಸ್ಪಿರಿಟ್ ಫ್ಯಾಮಿಲಿ, ಸ್ಪೆಷಲಿ ನಿಮ್ಮ ಆ್ಯನ್ಸಿಸ್ಟರ್ಸು ನಿಮ್ಮ ಜೊತೆಯಲ್ಲಿರೋ ಅಂಥ ಒಂದು ಕನ್ಫರ್ಮೇಷನನ್ನು ಈ ರೀಡಿಂಗ್ ಮುಖಾಂತರ ನಿಮಗೆ ತರ್ತಾ ಇರೋದು. ಮತ್ತು ಇನ್ನೊಂದು ಹೇಳ್ತಾ ಇರೋದು, ಲೈಕ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಸೈನ್. ನಿಮ್ಮ ಜೊತೆ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ದೆರ್ ಇಸ್ ಕಾನ್ಸ್ಟೆಂಟ್ಲಿ ಸೈನ್ಸ್ನ ಕಳಿಸ್ತಾ ಇರೋದು, ಅಥವಾ ನಿಮಗೆ ಬೇಕಾಗಿರುವಂಥ ಒಂದು ಚೇಂಜಸ್ನ ತರೋದಕ್ಕೆ ಸಪೋರ್ಟಿವ್ ಆಗಿರೋವಂಥ ಗ್ರೂಪ್ನ ಕಳಿಸ್ಬೋದು, ಫ್ರೆಂಡ್ಸ್ನ ಕಳಿಸ್ಬೋದು, ಹೊಸ ಒಂದು ಕಮ್ಯುನಿಟಿ ಜೊತೆ ನೀವು ಇನ್ವೈಟ್ ಮಾಡ್ತಾ ಇರ್ಬೋದು. ಬಟ್ ದೆರ್ ಇಸ್ ಸಮಥಿಂಗ್, ನಿಮಗೆ ಬೇಕಾಗಿರುವಂಥ ಚೇಂಜಸ್ನ ನಿಮ್ಮ ಜೀವನದಲ್ಲಿ ತರೋದಕ್ಕೆ ಸಪೋರ್ಟಿವ್ ಆಗಿ ನಿಮ್ಮ ಜೊತೆ ನಿಂತಿರೋ ಅಂಥ ಒಂದು ಕನ್ಫರ್ಮೇಷನನ್ನು ಈ ರೀಡಿಂಗ್ ಮುಖಾಂತರ ನಿಮಗೆ ನಿಮ್ಮ ಆ್ಯನ್ಸಿಸ್ಟರ್ಸ್ ಎಸ್ಪೆಷಲಿ ನಿಮಗೆ ಕೊಡ್ತಾ ಇರೋದು. ಮತ್ತು ಇನ್ನೊಂದೇನೆಂದರೆ, ನೀವು ಆ್ಯನ್ಸಿಸ್ಟ್ರಲ್ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆ್ಯನ್ಸಿಸ್ಟ್ರಲ್ ಪ್ಯಾಟರ್ನ್ಸ್ ಅಂದರೆ ಲೈಕ್ ಫ್ಯಾಮಿಲಿ ಜನ್ರೇಷನ್ ಆಫ್ಟರ್ ಜನ್ರೇಷನ್ ಒಂದೇ ರೀತಿ, ಒಂದೇ ಸೈಕಲಲ್ಲಿ, ಒಂದೇ ಪ್ಯಾಟರ್ನಲ್ಲಿ, ಒಂದೇ ಥರ ರಿಪಿಟೇಟಿವ್ ಆಗಿ ಪ್ರೋಗ್ರಾಮಿಂಗ್ ನಡೀತಾ ಇದ್ದರೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ. ಲೈಕ್ ಇದೇ ರೀತಿ ಕೆಲಸಕ್ಕೆ ಹೋಗಬೇಕು, ಇಷ್ಟೇ ವಯಸ್ಸಿಗೆ ಮದುವೆ ಆಗಬೇಕು, ಇದೇ ರೀತಿಯೇ ಇರಬೇಕು, ಇದೇ ರೀತಿ ರಿಚುವಲ್ಸೇ ಮಾಡಬೇಕು. ಸೊ ಈ ರೀತಿ ಎಲ್ಲ ಆ್ಯನ್ಸಿಸ್ಟ್ರಲ್ ಪ್ಯಾಟರ್ನ್ಸು ರಿಪಿಟೇಟಿವ್ ಆಗಿ ಯಾರು ಅದನ್ನು ಬ್ರೇಕ್ ಮಾಡ್ದಿರಾ, ಲೈಕ್ ಅವ್ರು ಮಾಡಿದ್ದನ್ನು ಇವ್ರು ಫಾಲೋ ಮಾಡಿ, ಇವ್ರು ಮಾಡಿದ್ದನ್ನ ನೆಕ್ಸ್ಟ್ ಜನ್ರೇಷನ್ ಫಾಲೋ ಮಾಡ್ಕೊಂಡಿರೋ ಅಂಥ ಒಂದು ಪ್ಯಾಟರ್ನನ್ನು ನೀವು ಬ್ರೇಕ್ ಮಾಡ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿನಲ್ಲಿ ಮೇ ಬಿ ಯು ಆರ್ ದ ಫಸ್ಟ್ ಪರ್ಸನ್ ಡಿಫ್ರೆಂಟಾಗಿ ಆಲೋಚನೆ ಮಾಡುವಂಥವ್ರು, ಎಲ್ಲರಿಗಿಂತ ವಿಭಿನ್ನವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಧೈರ್ಯವಾಗಿ ಮುಂದೆ ಹೋಗುವಂಥವ್ರು, ಪ್ರತಿಯೊಂದು ಪ್ರಶ್ನಿಸೋ ಅಂಥದ್ದು, ಸ್ವಲ್ಪ ರೆಬೆಲಿಯನ್ ನೇಚರ್ ಇರ್ಬೋದು. ಬಟ್ ಓವರಾಲ್ ಆಗಿ ನೀವು ನಿಮ್ಮ ಆ್ಯನ್ಸಿಸ್ಟ್ರಲ್ ಜನ್ರೇಷನ್ ಪ್ಯಾಟರ್ನನ್ನು ಬ್ರೇಕ್ ಮಾಡುವಂಥ ಒಂದು ಆ ಧೈರ್ಯನ ಮಾಡ್ತಾ ಇರೋರು. ಸೊ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಎಸ್ಪೆಷಲಿ ನಿಮ್ಮ ಆ್ಯನ್ಸಿಸ್ಟರ್ಸು ಅದನ್ನು ಅಕ್ನಾಲೇಜ್ ಮಾಡ್ತಾ ಇದ್ದಾರೆ. ಈ ಹಳೆ ನೀರನ್ನ ತೆಗೆದು ಹೊಸ ನೀರನ್ನು ತರೋವಂಥ ಒಂದು ಪ್ರಯತ್ನನ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಇಡೀ ಜನ್ರೇಷನಲ್ಲಿ, ನಿಮ್ಮ ಫ್ಯಾಮಿಲಿ ಪ್ಯಾಟರ್ನಲ್ಲಿ. ಸೊ ವಿ ಆರ್ ಸೋ ಪ್ರೌಡ್ ಆಫ್ ಯು. ನೀವು ಏನು ಮಾಡ್ತಿದ್ದೀರಾ ಅದು ನಿಮಗೆ ಸಕ್ಸಸ್ ಆಗಲಿ, ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ರೀಚ್ ಮಾಡುವಂಥ ಒಂದು ಕೆಪಾಸಿಟಿ, ಧೈರ್ಯ, ಟ್ಯಾಲೆಂಟು, ಪ್ರತಿಯೊಂದು ಏನೇ ಬೇಕು ನಿಮಗೆ, ಪ್ರತಿಯೊಂದು ಸ್ಟೆಪ್ಸಲ್ಲಿ ವಿ ಆರ್ ಹೆಲ್ಪಿಂಗ್ ಯು, ವಿ ಆರ್ ಸಪೋರ್ಟಿಂಗ್ ಯು. ನೀವು ನಮ್ಮ ಫ್ಯಾಮಿಲಿನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋ ಅಂಥ ಒಂದು ಕೆಲಸ ಮಾಡ್ತಾ ಇದ್ದೀರಾ. ಸೊ ವಿ ಆರ್ ಸೋ ಪ್ರೌಡ್ ಆಫ್ ಯು. ಸೊ ಬೇಸಿಕ್ಲಿ ಈ ರೀಡಿಂಗ್ ಬಂದು ನಿಮಗೆ ಎಲ್ಲ ರೀತಿ ಅಕ್ನಾಲೇಜ್ಮೆಂಟು, ಸಪೋರ್ಟು, ಅವರ ಪ್ರೀತಿ, ಅವ್ರು ಕಳಿಸೋವಂಥ ಸೈನ್ಸು, ನಿಮಗೆ ಬೇಜಾರಾದಾಗ ಅವ್ರ ಜೊತೆನಲ್ಲಿ ನಿಂತ್ಕೊಳ್ಳೋ ಅಂಥ ಒಂದು ಎಫರ್ಟ್ ಅವ್ರದ್ದು. ಸೊ ಅದನ್ನು ಅಕ್ನಾಲೇಜ್ ಮಾಡ್ತಾ ಇದ್ದಾರೆ ಈ ಒಂದು ರೀಡಿಂಗಲ್ಲಿ ನಿಮಗೆ. ಗ್ರೂಪ್ ನಂಬರ್ 1 ವಿಚ್ ಇಸ್ ಸೋ ಸ್ವೀಟ್ ಆ್ಯಂಡ್ ಬ್ಯೂಟಿಫುಲ್. ನಾವು ಅಂದ್ಕೊಳ್ತೀವಿ ನಾವು ಒಬ್ಬರೇ ಇದ್ದೀವಿ, ನಾವು ಅಳ್ಬೇಕಾದ್ರೆ ಯಾರು ನೋಡ್ತಾ ಇಲ್ಲ, ನಮ್ಮ ಪಾಡಿಗೆ ನಾವು ಅಳ್ತಾ ಇದ್ದೀವಿ, ಯಾರು ಕೇಳಿಸ್ಕೊಳ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮ ಇಡೀ ಸ್ಪಿರಿಟ್ ಫ್ಯಾಮಿಲಿ, ನಮ್ಮ ಆ್ಯನ್ಸಿಸ್ಟರ್ಸು ನಾವು ಪ್ರತಿ ಕಣ್ಣೀರಲ್ಲಿ ನಮ್ಮ ಜೊತೆ ಇರ್ತಾರೆ. ಅವ್ರಿಗೆ ಗೊತ್ತು ಎಷ್ಟು ಕಷ್ಟ ಭೂಮಿ ಮೇಲೆ ಜೀವನ ಮಾಡೋದು. ಕೆಲವೊಂದು ಸಮಯದಲ್ಲಿ, ಕೆಲವೊಂದು ಸಿಚುವೇಷನಲ್ಲಿ ಇಟ್ ಇಸ್ ನಾಟ್ ಈಸಿ. ಭೂಮಿ ಮೇಲೆ ಇಂಥ ಒಂದು ಲೈಫ್ ಲೆಸನ್ಸು, ಈ ಟಫ್ ಸಿಚುವೇಶನ್ಸು ನಾವೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ. ದೇ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ನಾಟ್ ಈಸಿ ಅಂತ ಹೇಳಿ. ಸೊ ಡೋಂಟ್ ಥಿಂಕ್ ನೆಕ್ಸ್ಟ್ ಟೈಮ್ ನೀವು ಅಳ್ಬೇಕಾದ್ರೆ ಯು ಆರ್ ನಾಟ್ ಅಲ್ಲೋನ್. ನೆಕ್ಸ್ಟ್ ಟೈಮ್ ನೀವು ಬೇಜಾರಾಗಿರ್ಬೇಕಾದ್ರೆ ಯು ಆರ್ ನಾಟ್ ಅಲ್ಲೋನ್. ನೆಕ್ಸ್ಟ್ ಟೈಮ್ ನೀವು ಪ್ರೇಯರ್ಸ್ ಮಾಡಬೇಕಾದ್ರೆ ಯು ಆರ್ ನಾಟ್ ಅಲೋನ್. ನಿಮ್ಮ ಎಂಟೈರ್ ಆ್ಯನ್ಸಿಸ್ಟರ್ಸು ಯಾರು ನಿಮ್ಮನ್ನ ಅಗಲಿ ಹೋಗಿದ್ದಾರೆ ಈ ಲೈಫ್ ಟೈಮಲ್ಲಿ ಇರ್ಬೋದು, ಇದಕ್ಕೆ ಹಿಂದೆ ಲೈಫ್ ಟೈಮಲ್ಲಿ ಇರ್ಬೋದು, ದೇ ಆರ್ ವಿತ್ ಯು. ನಿಮ್ಮ ಸಪೋರ್ಟ್ ಸಿಸ್ಟಮ್ ಆಗಿ, ನಿಮ್ಮ ಗೈಡೆನ್ಸ್ ಕ್ರೂ ಆಗಿ, ನಿಮ್ಮ ಬ್ಯಾಕ್ ಬೋನ್ ಆಗಿ ದೇ ಆರ್ ಸ್ಟ್ಯಾಂಡಿಂಗ್ ರೈಟ್ ನೆಕ್ಸ್ಟ್ ಟು ಯು. ಯಾರು ಮಾಡದೇ ಇರೋ ಅಂಥ ಒಂದು ಧೈರ್ಯ, ಸಾಮರ್ಥ್ಯ ನಿಮ್ಮಲ್ಲಿದೆ ಇಡೀ ಫ್ಯಾಮಿಲಿ ಲೈನಲ್ಲಿ. ಆ್ಯಂಡ್ ವಿ ಆರ್ ಸೋ ಪ್ರೌಡ್ ಆಫ್ ಯು ಆ್ಯಂಡ್ ವಿ ಅಕ್ನಾಲೇಜ್ ಯುವರ್ ಎಫರ್ಟ್ಸ್. ನಿಮ್ಮ ಎಫರ್ಟ್ಸ್ನ ಅಕ್ನಾಲೇಜ್ ಮಾಡ್ತಾ ಇದ್ದೀವಿ. ಕೀಪ್ ಗೋಯಿಂಗ್, ಕೀಪ್ ಕಂಟಿನ್ಯೂಯಿಂಗ್, ವಿ ಲವ್ ಯು. ಅದು ಫಸ್ಟ್ ಇಂಪಾರ್ಟೆಂಟ್ ಆಗಿ ನಿಮಗೆ ಬರ್ತಾ ಇರೋವಂಥ ಮೆಸೇಜಸ್ಸು. ಗ್ರೂಪ್ ನಂಬರ್ 1, ಐ ಆಮ್ ಸೋ ಹ್ಯಾಪಿ. ಲೈಕ್ ನನ್ನ ಹಾರ್ಟ್ ಫುಲ್ ಆಗ್ತಾ ಇರೋ ಥರ ಇದೆ. ಆ ಕಪ್ ಫುಲ್ಲಾಗಿ ಓವರ್ಫ್ಲೋ ಆಗುತ್ತಲ್ಲ, ಆ ಥರ ಒಂದು ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಆ್ಯನ್ಸಿಸ್ಟರ್ಸು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಜೊತೆ ಮಾತಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ದಿಸ್ ಈಸ್ ಯುವರ್ ಆ್ಯನ್ಸಿಸ್ಟ್ರಲ್ ಮೆಸೇಜಸ್, ನಿಮ್ಮ ಆ್ಯನ್ಸಿಸ್ಟರ್ಸ್ ಮೆಸೇಜಸ್. ದಿಸ್ ಈಸ್ ದಿ ಅಲ್ಟಿಮೇಟ್ ಫ್ಯಾಮಿಲಿ ಕಾರ್ಡ್. ಇದು ಇಡೀ ಟ್ಯಾರೋ ಡೆಕ್ಕಲ್ಲಿ ದಿಸ್ ರೆಪ್ರೆಸೆಂಟ್ಸ್ ಅ ಹ್ಯಾಪಿ ಫ್ಯಾಮಿಲಿ. ಸೊ ದಿಸ್ ಈಸ್ ಅಗೇನ್ ಅ ಕನ್ಫರ್ಮೇಷನ್. ಇದು ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಬರ್ತಾ ಇರೋವಂಥ ಮೆಸೇಜು ಇವತ್ತಿನ ರೀಡಿಂಗ್ ನಿಮಗೆ. ನಿಮ್ಮ
ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಯಾರು ನಿಮಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ನಿಮ್ಮ ಆ್ಯನ್ಸಿಸ್ಟ್ರಿನಲ್ಲಿದ್ದಾರೆ, ನಿಮ್ಮ ಹಿಂದೆ ಜನ್ರೇಷನು ಸೆಕೆಂಡ್ ಥರ್ಡ್ ಫೋರ್ತ್ ಜನ್ರೇಷನ್ ನಿಮ್ಮ ಹಿಂದೆ ಬಂದಂಥವ್ರು. ಸೊ ದೇ ಆಲ್ ಲವ್ ಯು ಸೋ ಮಚ್. ನೀವು ಯು ಆರ್ ವೆರಿ ಯೂನಿಕ್, ಯು ಆರ್ ವೆರಿ ಡಿಫ್ರೆಂಟ್. ಎಲ್ಲರಿಗಿಂತ ವಿಭಿನ್ನವಾಗಿ ಆಲೋಚನೆ ಮಾಡುವಂಥವ್ರು, ಕ್ರಿಯೇಟಿವ್ ಥಿಂಕರ್ಸ್, ಕ್ರಿಯೇಟಿವ್ ಪೀಪಲ್, ಔಟ್ ಆಫ್ ಬಾಕ್ಸ್ ಥಿಂಕರ್ಸ್. ಲೈಕ್ ಎಲ್ಲರೂ ಆ ಚೌಕಟ್ಟು ಒಳಗಡೆನೇ ಇರಬೇಕಂತಂದರೆ ಆ ಚೌಕಟ್ಟನ್ನು ಆಚೆ ಹೋದರೆ ಏನಾಗುತ್ತೆ ಅಂತ ಪ್ರಶ್ನೆ ಮಾಡುವಂಥ ಧೈರ್ಯ ಇರುವಂಥವ್ರು. ಸೊ ನಿಮ್ಮ ಆ್ಯನ್ಸಿಸ್ಟರ್ಸ್ ಬಂದು ಡೋಂಟ್ ಬಿ ಅಫ್ರೇಡ್, ಹೆದರ್ಕೋಬೇಡಿ, ಮತ್ತು ಯಾರೇನು ಅಂದ್ಕೊಳ್ತಾರೆ ಅನ್ನೋವಂಥ ಒಂದು ಭಯ ಇಟ್ಕೋಬೇಡಿ ಮನಸ್ಸಲ್ಲಿ. ನಾವು ಪ್ರಪಂಚಕ್ಕೋಸ್ಕರ ನೀವು ಜೀವನ ಮಾಡ್ತಾ ಇರೋದಲ್ಲ, ಸೊಸೈಟಿಗೋಸ್ಕರ ಜೀವನ ಮಾಡ್ತಾ ಇರೋದಲ್ಲ. ನೀವಿಲ್ಲಿ ಬಂದಿರೋದು ನಿಮ್ಮ ಸೋಲ್ ಎಕ್ಸ್ಪ್ರೆಷನನ್ನು ಉಪಯೋಗಿಸ್ಕೊಂಡು ನಿಮ್ಮ ಒಂದು ಪ್ಲ್ಯಾನ್ ಏನಿದೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ, ನೀವೇನು ಕಲಿಬೇಕು ಅದನ್ನು ಕಲಿಯೋದಕ್ಕೆ. ಮತ್ತು ಇನ್ನೊಂದೇನು ಹೇಳ್ತಾ ಇರೋದು ನಿಮ್ಮ ಆ್ಯನ್ಸಿಸ್ಟರ್ಸ್ ಅಂದರೆ ಮೇ ಬಿ ಹೊರಗಡೆ ನಾಯ್ಸ್ ಜಾಸ್ತಿ ಇರ್ಬೋದು ನಿಮಗೆ, ಅಥವಾ ಡಾಮಿನೇಷನ್ ಜಾಸ್ತಿ ಇರ್ಬೋದು. ಯಾಕೆ ಈ ರೀತಿ ಇರಬೇಕು, ಯಾಕೆ ಎಲ್ಲರ ಥರ ಇರೋಕ್ಕಾಗೋದಿಲ್ಲ. ಸೊ ನಿಮ್ಮನ್ನು ಸಪ್ರೆಸ್ ಮಾಡೋವಂಥ ಜನರು ತುಂಬ ಜನ ಇರ್ಬೋದು ನಿಮ್ಮ ಸುತ್ತಮುತ್ತ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಇರ್ಬೋದು, ಅಥವಾ ಇನ್ ಜನರಲ್ ಆಗಿ ನೀವು ನಿಮ್ಮನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಹೋದಾಗ ಜನರು ಅದನ್ನು ರಿಜೆಕ್ಟ್ ಮಾಡ್ಬೋದು, ಅಥವಾ ಅದನ್ನು ಸಪ್ರೆಸ್ ಮಾಡ್ಬೋದು. ಸೊ ನಿಮ್ಮ ಆ್ಯನ್ಸಿಸ್ಟರ್ಸು, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವಿಲ್ಲಿ ಬಂದಿರೋ ಬೇರೆಯವ್ರ ವಾಯ್ಸ್ಗೆ ನೀವು ಅಲೈನ್ ಆಗೋದಕ್ಕಲ್ಲ, ನಿಮ್ಮ ವಾಯ್ಸ್ನ ನೀವು ಕಂಡಿಡ್ಕೊಳ್ಳೋದಕ್ಕೆ, ನಿಮ್ಮ ಎಕ್ಸ್ಪ್ರೆಷನ್ ಏನು ಅದನ್ನು ತಿಳ್ಕೊಳ್ಳೋದಕ್ಕೆ, ನಿಮ್ಮ ಲೈಫ್ ಲೆಸನ್ಸ್ ಏನು ಅದನ್ನು ಕಲಿಯೋದಕ್ಕೆ, ನಿಮಗೆ ಮನಸ್ಸಿಗೆ ಬರ್ತಾ ಇರೋವಂಥದ್ದು, ನಿಮ್ಮ ಹಾರ್ಟ್ ನಿಮಗೆ ಹೇಳ್ತಾ ಇರೋವಂಥ ಒಂದು ಕ್ರಿಯೇಷನನ್ನು ಭೂಮಿ ಮೇಲೆ ಮಾಡೋದಕ್ಕೆ, ಅದನ್ನು ಭೂಮಿಗೆ ಅಥವಾ ಮದರ್ ಅರ್ತ್ಗೆ ಸಪೋರ್ಟ್ ಮಾಡೋದಕ್ಕೆ ನೀವಿಲ್ಲಿ ಎಲ್ಲ ರೀತಿ ನೀವು ಇರಬೇಕು ಅಂತ ಬಂದಿರೋದಲ್ಲ. ಸೊ ವಾಟ್ ಈಸ್ ದ ಯೂಸ್, ಲೈಕ್ ಎಲ್ಲರೂ ಒಂದೇ ರೀತಿ ಇದ್ದೀವಿ ಅಂತ ಅಂದರೆ, ಎಲ್ಲರೂ ಒಬ್ರಿಗೊಬ್ರು ಡೂಪ್ಲಿಕೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಭೂಮಿ ಮೇಲೆ ಪ್ರೋಗ್ರೆಷನ್ ಹೆಂಗಾಗತ್ತೆ, ಅರ್ತ್ ಅಸೆನ್ಷನ್ ಹೆಂಗಾಗತ್ತೆ, ನಮ್ಮ ಸೋಲ್ ಗ್ರೋತ್ ಹೆಂಗಾಗತ್ತೆ. ಎಲ್ಲರೂ ಹಿಂಗೆ ಇದ್ರು ನಾನು ಹಿಂಗೆ ಇರಬೇಕಂತ ಅಂದರೆ ನೀವಿಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಸೋಲ್ ಸಿಗ್ನೇಚರ್ ಇದೆ, ನಿಮ್ಮ ಎನರ್ಜಿ ಸಿಗ್ನೇಚರ್ ಇದೆ, ನಿಮ್ಮದೇ ಆದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ನಿಮ್ಮದೇ ಆದಂಥ ಟ್ಯಾಲೆಂಟ್ಸ್ ಇದೆ, ನಿಮ್ಮದೇ ಆದಂಥ ವಾಯ್ಸ್ ಇದೆ, ನಿಮ್ಮದೇ ಆದಂಥ ಎಕ್ಸ್ಪ್ರೆಷನ್ ಇದೆ. ತುಂಬ ಕಷ್ಟಪಟ್ಟಿರ್ಬೋದು ನೀವು ನಿಮ್ಮ ವಾಯ್ಸ್ನ ನೀವು ಯೂಸ್ ಮಾಡೋದಕ್ಕೆ, ಅಥವಾ ನಿಮ್ಮ ಒಂದು ಒರಿಜಿನಾಲಿಟಿನ ಅಥವಾ ನಿಮ್ಮ ಒಂದು ನೀವು ಯಾರು ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸ್ಕೊಳ್ಳೋದಕ್ಕೆ. ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ಸಪ್ರೆಷನ್ ಹೊರಗಡೆಯಿಂದ, ಡಾಮಿನೇಷನ್ ಇರ್ಬೋದು, ಸಪ್ರೆಷನ್ ಇರ್ಬೋದು, ಇಲ್ಲ ನಿಮಗೆ ಏನಂತಾರೋ ಅನ್ನೋವಂಥ ಒಂದು ಕನ್ಫ್ಯೂಷನ್ ಇರ್ಬೋದು. ನಾನು ಈ ರೀತಿ ಇದ್ದರೆ ಜನರು ಏನು ಅಂದ್ಕೊಳ್ತಾರೋ ಅನ್ನೋ ಥರ. ಬಟ್ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು, ಈ ಕಾರ್ಡು ಇಟ್ಸ್ ಅ ಕ್ಲಾಸಿಕ್ ಕಾರ್ಡ್ ಆಫ್ ಮೂವಿಂಗ್ ಟು ನೆಕ್ಸ್ಟ್ ಲೆವೆಲ್. ಫಸ್ಟ್ ಮೆಸೇಜ್ ಈ ಕಾರ್ಡಲ್ಲಿ ಬರ್ತಾ ಇರೋದು ಅ ಕನ್ಫರ್ಮೇಷನ್, ಯಾರು ನಿಮ್ಮನ್ನ ಆಗಲಿ ಹೋಗಿದ್ದಾರೆ ಅವರಿಂದ ಬರ್ತಾ ಇರೋ ಮೆಸೇಜಸ್ ಅಂತ. ಯಾಕೆಂದರೆ ಇಲ್ಲಿ ಏನಾಯಿತು ಅದನ್ನು ಬಿಟ್ಟು ಮುಂದೆ ಹೋಗ್ತಾ ಇರೋದು, ದೇ ಆರ್ ರೆಡಿ. ಅವರ ಜರ್ನಿನಲ್ಲಿ ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ಬಟ್ ನಿಮಗೂ ನಿಮ್ಮ ಜರ್ನಿನಲ್ಲಿ ಸಪೋರ್ಟ್ ಮಾಡ್ತಾ ಇರೋವಂಥ ಎನರ್ಜಿ. ಮತ್ತು ಇನ್ನೊಂದು ಬಂದು ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗ್ತಾ ಇದ್ದೀರಾ ಅನ್ನೋದಕ್ಕೆ ಕನ್ಫರ್ಮೇಷನ್ ಈ ಕಾರ್ಡ್ ಮುಖಾಂತರ ಕೊಡ್ತಾ ಇರೋದು. ಈ ರಫ್ ವಾಟರಿಂದ ಕಾಮ್ ವಾಟರ್ಸ್ಗೆ ಹೋಗ್ತಾ ಇದ್ದೀರಾ. ಲೈಕ್ ಇಷ್ಟು ದಿನ ವರ್ಸ್ಟ್ ಕೇಸ್ ಸಿನಾರಿಯೋ ಅಥವಾ ತುಂಬ ಪ್ರಾಬ್ಲಮ್ಸು, ತುಂಬ ಇಶ್ಯೂಸ್ ಇದ್ದರೆ ಅದರಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀರಾ, ದೂರ ಹೋಗ್ತಾ ಇದ್ದೀರಾ. ರಫ್ ವಾಟರಿಂದ ಕಾಮ್ ವಾಟರ್ಗೆ ಮೂವ್ ಆಗ್ತಾ ಇದ್ದೀರಾ. ಸೊ ಅದನ್ನು ಅಕ್ನಾಲೇಜ್ ಮಾಡಿ ಅದನ್ನು ಕನ್ಫರ್ಮ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಎಸ್ಪೆಷಲಿ ನಿಮ್ಮ ಆ್ಯನ್ಸಿಸ್ಟರ್ಸು ಮತ್ತು ನಿಮ್ಮ ಪಾಸ್ಟ್ ಆನ್ ಲವ್ಡ್ ಒನ್ಸು. ಆಲ್ ರೈಟ್. ಮತ್ತು ಇನ್ನೊಂದು ಹೇಳ್ತಾ ಇರೋದು, ನಿಮಗೆ ಯು ಹ್ಯಾವ್ ಲಾಡ್ ಆಫ್ ನಾಲೆಜ್, ತುಂಬ ನಾಲೆಜ್ ಇದೆ, ತುಂಬ ಮೆಚ್ಯೂರ್ಡು, ತುಂಬ ವಿಸ್ಡಮ್, ಏನು ಮಾಡಬೇಕು ಅನ್ನೋ ತಿಳುವಳಿಕೆ ಇರೋ ಅಂಥವ್ರು ನೀವು. ಬಟ್ ಈ ಸೊಸೈಟಿ ಪ್ರೆಷರ್ ಇರ್ಬೋದು, ಅಥವಾ ಇನ್ ಜನರಲ್ ಇದೇ ರೀತಿ ಇದ್ದಿದ್ದು ಹೆಂಗೆ ಇದನ್ನು ಬ್ರೇಕ್ ಮಾಡೋದು ಅಂತ ಗೊತ್ತಿಲ್ದಿರ ಕನ್ಫ್ಯೂಷನಲ್ಲಿ ಇರ್ಬೋದು. ಯಾ ಲೈಕ್ ಈ ಎರಡು ಕಾರ್ಡ್ಸು ವಿತ್ ಜಸ್ಟ್ ಫೆಲ್ ಡೌನ್ ಕೆಳಗಡೆಯಿಂದ ಎತ್ಕೊಳ್ತಾ ಇದೆ. ಸೊ ಈ ಕಾರ್ಡ್ ಬಂದು ಲೈಕ್ ಕಾನ್ಸ್ಟೆಂಟ್ಲಿ ನೀವು ಇಡೀ ಪ್ರಪಂಚದ ಅಗೇನ್ಸ್ಟ್ ನಿಂತಿರೋ ಥರ, ಇಡೀ ಪ್ರಪಂಚ ನಿಮ್ಮನ್ನ ಪ್ರಶ್ನಿಸ್ತಾ ಇರೋದು, ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಸೊಸೈಟಿ ಇರ್ಬೋದು, ಅಥವಾ ಇನ್ ಜನರಲ್ ಇದೆಲ್ಲ ಬಂದು ಒಂದೇ ರೀತಿನಲ್ಲಿ ಒಂದೇ ಐಡಿಯಾಲಜಿ ಇಟ್ಕೊಂಡಿರೋರು. ಬಟ್ ನೀವು ಎಲ್ಲರಿಗಿಂತ
ಮೇಲೆ ನಿಂತ್ಕೊಂಡು ನಿಮ್ಮ ಆಲೋಚನೆ ಬಂದು ಇಟ್ ಇಸ್ ಸೋ ಡಿಫ್ರೆಂಟ್. ಯಾಕೆ ಈ ವಾಂಡ್ಸ್ ಎಲ್ಲ ಹಿಂಗೆ ಇರಬೇಕು, ಯಾಕೆ ಇದನ್ನು ಕೈಯಲ್ಲಿ ಇಟ್ಕೋಬಾರ್ದು, ಈ ವಾಂಡ್ಸ್ ಬರೀ ಏನೋ ಒಂದು ಉಪಯೋಗ ಇರಬೇಕಲ್ವ ಈ ವಾಂಡ್ಸ್ದು, ಸುಮ್ಮನೆ ಯಾಕಿದೆ, ಅದು ಏನು ಉಪಯೋಗ ಅದ್ರದ್ದು, ಅದನ್ನು ಉಪಯೋಗಿಸಿ ನಾನು ಏನು ಮಾಡ್ಬೋದು ಅಂತ ಲೈಕ್ ಯು ಥಿಂಕ್ ವೆರಿ ಡಿಫ್ರೆಂಟ್ಲಿ, ವೆರಿ ಕ್ರಿಯೇಟಿವ್ಲಿ. ಆ್ಯಂಡ್ ಎಲ್ಲರಿಗೂ ಅದು ತುಂಬ ಕನ್ಫ್ಯೂಷನ್ ಆಗ್ಬೋದು, ಯಾಕೆ ಈ ರೀತಿ ಆಲೋಚನೆ ಮಾಡ್ತಾರೆ, ಯಾಕೆ ಎಲ್ಲರ ಥರ ಇರೋದಕ್ಕಾಗಲ್ಲ ಅನ್ನೋ ಥರ ಒಂದು ಕನ್ಫ್ಯೂಷನ್ ಇರ್ಬೋದು ಜನರಿಗೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ. ನಿಮ್ಮ ಐಡಿಯಾಲಜಿ, ನಿಮ್ಮ ವಿಚಾರ ಅವ್ರಿಗೆ ಅರ್ಥ ಆಗದೆ ಇರ್ಬೋದು, ನೀವು ಯಾವ ರೀತಿ ಅಥವಾ ಹೆಂಗೆ ಈ ರೀತಿ ಆಲೋಚನೆ ಮಾಡ್ತೀರಾ ಅಂತ ಹೇಳಿ. ದಿಸ್ ಇಸ್ ಕ್ವೀನ್ ಆಫ್ ಸಾರ್ಡ್ಸ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಕ್ವೀನ್ ಆಫ್ ಸಾರ್ಡ್ಸ್ ಬಂದು ಹೊರಗಡೆ ಯಾರು ಏನು ಹೇಳ್ತಾರೆ ಅಂತ ಅವರು ತಲೆನೇ ಕೆಡಿಸ್ಕೊಳ್ದೇ ಇರೋ ಅಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕ್ವೀನ್ ಆಫ್ ಸಾರ್ಡ್ಸ್ದು. ಎಸ್ಪೆಷಲಿ ಕ್ವೀನ್ ಆಫ್ ಸಾರ್ಡ್ಸ್ ಬಂದು ಯಾರು ಅವರ ಐಡಿಯಾಲಜಿಗೆ ಅಥವಾ ಅವರ ವಿಷನ್ನಿಗೆ ಸಪೋರ್ಟಿವ್ ಆಗಿ ನಿಂತಿಲ್ಲ, ಅಥವಾ ಯಾರು ಅವ್ರ ಕಾಲು ಎಳೆಯುವಂಥ ಪ್ರಯತ್ನ ಪಡ್ತಾರೆ, ಅಥವಾ ಅವರ ಲೈಟನ್ನ, ಅವರ ಒಂದು ಸ್ಪಾರ್ಕಲ್ನ, ಅವರ ಒಂದು ವಾಟ್ ಯು ಕಾಲ್ ದ ಕರಿಸ್ಮಾ, ದ ಪ್ಯಾಷನ್, ಈ ಕ್ವೀನ್ ಆಫ್ ಸ್ವಾರ್ಡ್ದು ಯಾರು ಡಿಮ್ ಮಾಡುವಂಥ ಪ್ರಯತ್ನ ಪಡ್ತಾರೆ, ಅಥವಾ ಆ ಬಲ್ಬ್ ಬ್ರೈಟಾಗಿ ಗ್ಲೋ ಆಗ್ತಾ ಇರೋವಂಥ ಆ ಬಲ್ಬ್ನ ಸ್ವಿಚ್ ಆಫ್ ಮಾಡುವಂಥ ಪ್ರಯತ್ನ ಪಡ್ತಾರೆ. ಶಿ ಕಟ್ಸ್ ದೆಮ್ ಆಫ್. ಆ ಲೈಫ್, ಅವ್ರ ಲೈಫಿಂದ ನೋ ಯು ಆರ್ ನಾಟ್ ವರ್ತ್ ಇಟ್, ನನ್ನ ಲೈಫಲ್ಲಿ ನೀವು ಇರೋದಕ್ಕೆ ಸ್ವಲ್ಪ ಕೂಡ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್, ನನ್ನ ಬೆಳಕು, ನನ್ನ ಲೈಟ್, ನನ್ನ ಪ್ಯಾಷನ್, ನನ್ನ ಇಂಟ್ರೆಸ್ಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ನನ್ನ ವಾಯ್ಸ್ನ ನಾನು ಯೂಸ್ ಮಾಡೋದು, ನನ್ನ ಎಕ್ಸ್ಪ್ರೆಷನನ್ನು ನಾನು ಹೆದರ್ಕೊಳ್ದಿರ ಎಕ್ಸ್ಪೋಸ್ ಮಾಡೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಸೊ ಯು ಆರ್ ನಾಟ್ ಹೆಲ್ದಿ. ಯಾರು ಹೆಲ್ದಿ ಅಲ್ಲ, ಅಥವಾ ಯಾವ ಒಂದು ಹ್ಯಾಬಿಟ್ಸ್ ಇರ್ಬೋದು, ವಿಚಾರ ಇರ್ಬೋದು, ಹೊರಗಡೆ ಸಿಚುವೇಶನ್ ಇರ್ಬೋದು, ಯಾವುದು ಸಪೋರ್ಟಿವ್ ಆಗಿಲ್ಲ ಅದನ್ನು ಜೀವನದಿಂದ ತೆಗೆದು ಹಾಕೋದಕ್ಕೆ ಶಿ ಡಸಂಟ್ ಥಿಂಕ್ ಟ್ವೈಸ್. ಈ ಆಲೋಚನೆ ಕೂಡ ಮಾಡಲ್ಲ, ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋ ಥರ. ಲೈಕ್ ಐ ಡೋಂಟ್ ವಾಂಟ್ ಸೆಕೆಂಡ್ ಒಪಿನಿಯನ್. ಯಾವುದು ನನಗೆ ಸಪೋರ್ಟಿವ್ ಆಗಿಲ್ಲ, ಯಾವುದು ನನ್ನನ್ನು ಬೆಳಗೋದಕ್ಕೆ, ಆ ಬ್ರೈಟ್ನೆಸ್ ಆಗಿ, ಆ ಬ್ರೈಟ್ ಆಗಿ ನಾನು ಯಾರು ಅಂತ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ದೇ ಆರ್ ಔಟ್ ಆಫ್ ಮೈ ಲೈಫ್. ಸಿಚುವೇಶನ್ಸ್, ಹ್ಯಾಬಿಟ್, ಪೀಪಲ್, ಈವೆಂಟ್ಸ್ ಏನೇ ಆಗಿರಲಿ, ಬಿಕಾಸ್ ಐ ಆಮ್ ಸ್ಟ್ರಾಂಗ್, ಐ ಆಮ್ ಪವರ್ಫುಲ್. ಅದನ್ನು ತೋರಿಸೋದಕ್ಕೆ ನಾನು ಹೆದರ್ಕೊಳ್ಳೋದಿಲ್ಲ. ಅದನ್ನು ನೋಡೋ ಅಂಥ ಧೈರ್ಯ ನಿಮಗಿಲ್ಲ ಅಂತಂದರೆ ದೆನ್ ಐ ಆಮ್ ಸಾರಿ, ಐ ಬ್ಲೆಸ್ ಯು, ಥ್ಯಾಂಕ್ ಯು, ಬಟ್ ಯು ಆರ್ ನಾಟ್ ಫಾರ್ ಮೀ. ಸೊ ಅಂಥ ಒಂದು ಧೈರ್ಯ ಇರೋವಂಥದ್ದು ಕ್ವೀನ್ ಆಫ್ ಸ್ವಾರ್ಡ್ಸ್. ಮತ್ತು ದ ನೆಕ್ಸ್ಟ್ ಕಾರ್ಡ್ ಇಸ್ ಹೆರೋಫ್ಯಾಂಟ್. ಮತ್ತು ನಂಬರ್ 5 ವಿಚ್ ಇಸ್ ಅ ಕನ್ಫರ್ಮೇಷನ್. ಹೈರೋಫ್ಯಾಂಟ್ ಬಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಕಾನ್ಸ್ಟೆಂಟಾಗಿ ಗೈಡೆನ್ಸ್ನ ಕಳಿಸ್ತಾ ಇರೋದು, ಇನ್ಸ್ಪಿರೇಷನನ್ನು ಕಳಿಸ್ತಾ ಇರೋದು, ಮೋಟಿವೇಶನನ್ನು ಕಳಿಸ್ತಾ ಇರೋದು, ನಿಮ್ಮನ್ನ ಚಿಯರ್ ಮಾಡ್ತಾ ಇರೋದು, ನೀವು ನಿಮ್ಮ ದಾರಿನಲ್ಲಿ ನಡೆಯುವಂಥ ಧೈರ್ಯನ ತರ್ತಾ ಇರೋದು, ನಿಮ್ಮ ಒಳಗಡೆ ಇರೋವಂಥ ಆ ಶಕ್ತಿನ ಎದ್ದೇಳಿಸೋ ಪ್ರಯತ್ನ ಪಡ್ತಾ ಇದ್ದೀರಾ. ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ನಿಮ್ಮ ಆ್ಯನ್ಸಿಸ್ಟರ್ಸು. ಸೊ ಇವತ್ತಿನ ರೀಡಿಂಗಲ್ಲಿ ಅವರು ನಿಮಗೆ ಹೇಳಕ್ಕೆ ಬಂದಿರುವಂಥ ಒಂದು ಸಂದೇಶ, ವಿ ಆರ್ ವಿತ್ ಯು. ಅದು ಫಸ್ಟಿಂದ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾ ಬಂದಿದ್ದಾರೆ, ಯು ಆರ್ ನಾಟ್ ಅಲೋನ್, ವಿ ಆರ್ ವಿತ್ ಯು ಅಂತ ಹೇಳಿ. ನಿಮ್ಮ ಜೊತೆಗೆ ನಾವು ನಡೀತಾ ಇದ್ದೀವಿ ಆ್ಯಂಡ್ ವಿ ಸಪೋರ್ಟ್ ಯು, ಯು ಆರ್ ನಾಟ್ ಅಲೋನ್. ಎರಡನೇ ವಿಚಾರ ಬಂದು ನಿಮ್ಮ ಎಕ್ಸ್ಪ್ರೆಷನನ್ನು, ನಿಮ್ಮ ತನನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ದಿರಾ. ನೀವು ಈ ಭೂಮಿ ಮೇಲೆ ಯಾತಕ್ಕಾಗಿ ಬಂದಿದ್ದೀರಾ ಅದನ್ನು ಡಿಸ್ಕವರ್ ಮಾಡಿ ಆ ದಾರಿನಲ್ಲಿ ನಡೀರಿ. ಫಾಲೋ ಯುವರ್ ಹಾರ್ಟ್. ಮತ್ತು ನೀವು ಬಂದಿರೋದು ಇಲ್ಲಿ ಆನ್ಸೆಸ್ಟರ್ ಪ್ಯಾಟರ್ನ್ಸ್ನ ಬ್ರೇಕ್ ಮಾಡೋದಕ್ಕೆ, ಹೊಸ ಒಂದು ದಾರಿನ ಕ್ರಿಯೇಟ್ ಮಾಡೋದಕ್ಕೆ. ಇಷ್ಟು ದಿನ ನಡೆದಿರೋ ದಾರಿನಲ್ಲಿ ಇಟ್ ಈಸ್ ಅ ಡೆಡ್ ಎಂಡ್. ವಾಟ್ ಈಸ್ ದ ನ್ಯೂ ಪಾತ್? ಆ ಪಾತ್, ನಿಮ್ಮದೇ ಆದಂಥ ಒಂದು ದಾರಿನ ನೀವು ಹುಡ್ಕೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ. ಆ ದಾರಿ ಇಲ್ಲ ಅಂದರೆ ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಡೋರ್ಸ್ ಎಲ್ಲ ಕ್ಲೋಸ್ ಆಗಿದರೆ ನಿಮ್ಮದೇ ಆದಂಥ ಒಂದು ಡೋರ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ. ಸೊ ಯು ಆರ್ ಹಿಯರ್ ಟು ಡೂ ಥಿಂಗ್ಸ್ ಡಿಫ್ರೆಂಟಾಗಿ ಮಾಡೋವಂಥ ಒಂದು ಸೋಲ್ ಪ್ಲ್ಯಾನನ್ನು ಇಟ್ಕೊಂಡು ಬಂದಿರೋದು ನೀವು. ಅದನ್ನು ನೆನಪಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ವಿ ಹ್ಯಾವ್ ಅನದರ್ ನಂಬರ್ 5. ಸೊ 5. ಸೊ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು ಆ ಬದಲಾವಣೆಯ ಅಂಚಲ್ಲಿದ್ದೀರಾ. ದೆರ್ ಇಸ್ ಲಾಡ್ ಆಫ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದು. ಈ ಕಾರ್ಡಲ್ಲೂ ಮುಂದೆ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಕ್ವೀನ್ ಆಫ್ ಸಾರ್ಡ್ಸ್ ಬಂದು ಫ್ಯೂಚರ್ ಡೈರೆಕ್ಷನಲ್ಲಿ ನೋಡ್ತಾ ಇರೋದು. ಸೊ ಯು ಆರ್ ಗೋಯಿಂಗ್ ಟು ಬಿ ವೆರಿ ವೆರಿ ಸ್ಟ್ರಾಂಗ್ ಮತ್ತು ವೆರಿ ಕ್ಲಿಯರ್ ಹೆಡೆಡ್ ನಿಮ್ಮ ಫ್ಯೂಚರ್ಗೆ ಹೋಗ್ತಾ ಆ್ಯಂಡ್ ನಿಮಗೆ ಏನು ಬೇಕು ಏನು ಬೇಡ ಅನ್ನೋ ತಿಳುವಳಿಕೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಮತ್ತು ಈ ಕಾರ್ಡಲ್ಲೂ ಅಷ್ಟೇ ಲೈಕ್
ಈ ಸಮಯದಲ್ಲಿ ವಿಂಟರ್ ಇರ್ಬೋದು, ಈ ಸಮಯದಲ್ಲಿ ಅಷ್ಟೊಂದು ನೀವು ಅಂದ್ಕೊಂಡಿರೋ ಥರ ಆಗದೆ ಇರ್ಬೋದು, ಬಟ್ ಯು ಆರ್ ಮೂವಿಂಗ್ ಫಾರ್ವರ್ಡ್ ಸ್ಲೋಲಿ ಸ್ಟಡಿಲಿ, ಬಟ್ ಫಾರ್ ಶ್ಯೂರ್ ಯು ಆರ್ ಮೂವಿಂಗ್ ಫಾರ್ವರ್ಡ್. ಸ್ವಲ್ಪ ಪೇಷನ್ಸ್ ಆಗಿರಿ ಆ್ಯಂಡ್ ವಿ ಆರ್ ವಿತ್ ಯು ಟುಗೆದರ್ ಈ ಜರ್ನಿನಲ್ಲಿ. ಯು ಆರ್ ನಾಟ್ ಅಲೋನ್. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ನಿಮ್ಮ ಗಮನಕ್ಕೆ ಅಥವಾ ನಿಮಗೆ ಈ ಸಮಯದಲ್ಲಿ ಬರಬೇಕಾದಂಥ ಒಂದು ಮೆಸೇಜಸ್ ಇದು ನಿಮ್ಮ ಆನ್ಸೆಸ್ಟರ್ಸಿಂದ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ. ಕೆಳಗಡೆ ಲಿಂಕಲ್ಲಿ ಡಿಸೈನ್ ಯೋರ್ 2024 ಪ್ರೋಗ್ರಾಮ್ ಲಿಂಕ್ ಇದೆ. ಡೋಂಟ್ ಫರ್ಗೆಟ್ ಟು ಚೆಕ್ ದ್ಯಾಟ್ ಬಿಕಾಸ್ ಐ ವಾಂಟ್ ಟು ಮೀಟ್ ಯು ಎಲ್ಲರನ್ನೂ ಲೈವ್ ಆಗಿ ಇಂಟರಾಕ್ಷನ್ ಮಾಡೋಕ್ಕೆ ಒಂದು ಹೋಲ್ ಇಯರ್. ಆಲ್ ರೈಟ್. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಈ ಸಮಯದಲ್ಲಿ ನಿಮಗೆ ತಲುಪಬೇಕಾಗಿರುವಂಥ ಮೆಸೇಜಸ್ಸು ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ. ಮೊದಲನೇದು ಹೇಳ್ತಾ ಇರೋದು ಸ್ಲೋ ಡೌನ್, ಬ್ರೀತ್ ಸ್ಲೋಲಿ ಅಂತ ಹೇಳ್ತಾ ಇದ್ದಾರೆ. ಆರಾಮಾಗಿ ಬ್ರೀತ್ ಮಾಡಿ. ಇಫ್ ಯು ಆರ್ ಬ್ರೀದಿಂಗ್ ಎಕ್ಸೆಸಿವ್ಲಿ, ಜಾಸ್ತಿ ಹೈಪರ್ ಬ್ರೀದಿಂಗ್ ಮಾಡ್ತಿದ್ರೆ ಅಥವಾ ರೆಸ್ಟ್ಲೆಸ್ ಆಗಿದ್ದರೆ, ಟೆನ್ಷನಲ್ಲಿದ್ದರೆ, ತುಂಬ ವರಿನಲ್ಲಿದ್ದರೆ, ಯಾಕೆ ಇದಾಗ್ತಾ ಇಲ್ಲ, ಯಾಕೆ ಹಿಂಗಾಯಿತು, ಯಾಕೆ ಹಂಗಾಯಿತು ಅಂಥೇಳಿ ಸ್ವಲ್ಪ ಅರ್ಜೆನ್ಸಿನಲ್ಲಿರೋ ಥರ, ಅನ್ಈಸಿನೆಸ್ಸಲ್ಲಿರೋ ಥರ ಆ ಬ್ರೀತಿಂಗ್ ಬಂದು ತುಂಬ ಶಾಲೋ ಬ್ರೀದಿಂಗ್ ಅಂದರೆ ಬರೀ ಅಂದರೆ ಹೊಟ್ಟೆ ತನಕ ಹೋಗ್ತಾ ಇಲ್ಲ, ನೀವು ಬ್ರೀದ್ ಮಾಡ್ತಾ ಇರೋದು ಇಟ್ ಈಸ್ ಜಸ್ಟ್ ಇನ್ ದ ಥ್ರೋಟ್, ಲೈಕ್ ಕ್ವಿಕ್ ಬ್ರೀದಿಂಗ್ ಮಾಡ್ತಾ ಇದ್ರೆ. ಸೊ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಇಮ್ಮಿಡಿಯೇಟಾಗಿ ಹೇಳ್ತಾ ಇರೋದು ಸ್ಲೋ ಡೌನ್, ಬ್ರೀದ್ ಡೀಪ್ಲಿ. ಹೊಟ್ಟೆ ತನಕ ಹೋಗಿ, ಈ ಮಕ್ಕಳು ಬ್ರೀದ್ ಮಾಡ್ತಾರಲ್ಲ, ನೀವು ಎಳೆ ಮಕ್ಕಳೆಲ್ಲ ನೋಡಿದರೆ ಕ್ಲೀನಾಗಿ ಹೊಟ್ಟೆ ಮುಂದೆ ಬಂದು ಹಿಂದೆ ಹೋಗುತ್ತೆ. ದಟ್ ಈಸ್ ದ ಪರ್ಫೆಕ್ಟ್ ಬ್ರೀದಿಂಗ್, ನ್ಯಾಚುರಲ್ ವೇ ಆಫ್ ಬ್ರೀದಿಂಗ್. ಬಟ್ ನಾವು ಬೆಳೀತಾ ಈ ಟೆನ್ಷನ್ನು, ಪ್ರಾಬ್ಲಮ್ಮು, ಹೆಂಗೆ ಡೀಪ್ ಆಗಿ ಬ್ರೀತ್ ಮಾಡಬೇಕು ಅನ್ನೋದನ್ನೇ ನಾವು ಇಗ್ನೋರ್ ಮಾಡಿಬಿಟ್ಟಿದ್ದೀವಿ, ಮರ್ತು ಹೋಗಿದ್ದೀವಿ. ಲೈಕ್ ಬ್ರೀತ್ ಮಾಡೋದು ನಮಗೆ ಅರ್ಜೆನ್ಸಿ, ನಮಗೆ ದೀರ್ಘವಾಗಿ ಉಸಿರು ಹೇಳ್ಕೊಳ್ಳೋದು ಇಟ್ ಈಸ್ ಲೈಕ್ ವಿ ಡೋಂಟ್ ಇವನ್ ಥಿಂಕ್ ಡೀಪಾಗಿ ನಾವು ಉಸಿರಾಡಬೇಕು ಅನ್ನೋದನ್ನು. ಲೈಕ್ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು ವೆರಿ ಇಂಟ್ರೆಸ್ಟಿಂಗ್ಲಿ, ಡೀಪ್ ಬ್ರೀತ್ ಮಾಡಿ, ದೀರ್ಘವಾಗಿ ಉಸಿರು ಹೇಳ್ಕೊಳ್ಳಿ. ನಿಮ್ಮ ಉಸಿರು ಬಂದು ಹೊಟ್ಟೆ ತನಕ ಹೋಗಿ, ನಿಮ್ಮ ಹೊಟ್ಟೆ ಮುಂದೆ ಬಂದು ಹಿಂದೆ ಹೋಗಿ, ಆ ಮಕ್ಕಳು ಬ್ರೀತ್ ಮಾಡ್ತಾರಲ್ಲ ಆ ಥರ ಒಂದು ಬ್ರೀತಿಂಗ್ನ ಪ್ರಾಕ್ಟೀಸ್ ಮಾಡಿ ಎವ್ರಿ ಡೇ ಅಟ್ಲೀಸ್ಟ್ ಫಾರ್ 5 to 10 minutes. ಯು ನೀಡ್ ಟು ರಿಲ್ಯಾಕ್ಸ್. ಈ ರೆಸ್ಟ್ಲೆಸ್ ಎನರ್ಜಿನಲ್ಲಿ ಯಾಕೆ ಇದಾಗ್ತಾ ಇಲ್ಲ, ಇದು ಮಾಡಿದ್ದೆ, ಇದಾಗಬೇಕಾಯಿತು, ಇದಾಯಿತು, ಇಷ್ಟೊತ್ತಿಗೆ ಇದಾಗೋಗ್ಬೇಕಾಗಿತ್ತು. ಸೊ ದೆರ್ ಇಸ್ ಅ ಲಾಟ್ ಆಫ್ ರೆಸ್ಟ್ಲೆಸ್ನೆಸ್ ನಿಮ್ಮ ಗ್ರೂಪಲ್ಲಿ, ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು ಫಸ್ಟ್ ಪಾಸ್, ಸೆಕೆಂಡ್ ಟೇಕ್ ಅ ಡೀಪ್ ಬ್ರೆತ್, ಥರ್ಡ್ ಅಬ್ಸರ್ವ್ ದ ಬ್ರೆತ್ತನ್ನ ಅಬ್ಸರ್ವ್ ಕೂಡ ಮಾಡಿ. ಬರೀ ಬ್ರೆತ್ ತೊಗೊಳ್ತಾ ಇರೋದಲ್ಲ, ಲೈಕ್ ಆರ್ ಯು ನೋಟಿಸಿಂಗ್, ಲೈಕ್ ನಿಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅದನ್ನು ನೋಟಿಸ್ ಮಾಡ್ತಾ ಇದ್ದೀರಾ, ನಿಮ್ಮ ಬ್ರೀದಿಂಗ್ನ ನೋಟಿಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವಾಗ ಟೆನ್ಷನ್ ಆಗುತ್ತೆ ಅದನ್ನು ನೋಟಿಸ್ ಮಾಡ್ತಾ ಇದ್ದೀರಾ ಇಲ್ವಾ. ಟೆನ್ಷನ್ ಆದಾಗ ಟೆನ್ಷನ್ ತೊಗೊಳ್ಳೋದು, ಸ್ಟ್ರೆಸ್ ಆದಾಗ ಸ್ಟ್ರೆಸ್ ತೊಗೊಳ್ಳೋದು, ಕೋಪ ಬಂದಾಗ ಜಗಳ ಮಾಡೋದು, ಇಲ್ಲ ಖುಷಿ ಆದಾಗ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಲೈಕ್ ಎವ್ರಿಥಿಂಗ್ ಈಸ್ ಆ್ಯಸ್ ಇಫ್ ಯು ಹ್ಯಾವ್ ನೋ ಕಂಟ್ರೋಲ್. ಲೈಕ್ ನಮಗೆ ಕಂಟ್ರೋಲೇ ಇಲ್ಲ, ಯಾವ್ದು ಹೆಂಗೆ ಬರುತ್ತೆ ಹಂಗೆ ಎಕ್ಸ್ಪ್ರೆಸ್ ಮಾಡಿಬಿಡ್ತಾ ಇದ್ದೀವಿ ಅಂತ ಅನ್ನೋವಂಥ ಒಂದು ಎನರ್ಜಿ. ಬಟ್ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು ಅಬ್ಸರ್ವ್ ಎವ್ರಿಥಿಂಗ್. ಲೈಕ್ ಯಾಕೆ ಟೆನ್ಷನ್ ಆಗುತ್ತೆ, ಅಥವಾ ಯಾಕೆ ಕೋಪ ಬಂತು, ಅಥವಾ ಯಾಕೆ ನಾನು ಈ ಸಿಚುವೇಷನಲ್ಲಿ ಈ ಥರ ಮಾಡಿದೆ, ಯಾಕೆ ಈ ಸಿಚುವೇಷನಲ್ಲಿ ನನಗೆ ಇಷ್ಟೊಂದು ಖುಷಿ ಆಯಿತು. ಆ ಖುಷಿ ಕೊಟ್ಟಂಥ ಸಿಚುವೇಷನನ್ನು ವಾಪಸ್ ತೊಗೊಂಡ್ಬಿಟ್ರೆ ಆ ಖುಷಿ ಹಾಗೆ ಇರತ್ತಾ, ಅಥವಾ ನನ್ನ ಖುಷಿ ಬಂದು ಡಿಪೆಂಡೆಂಟಾ ಹೊರಗಡೆ ಈವೆಂಟ್ಸ್ ಮೇಲೆ, ಹೊರಗಡೆ ಜನರ ಮೇಲೆ, ಹೊರಗಡೆ ಸಿಚುವೇಶನ್ ಮೇಲೆ, ಹೊರಗಡೆ ಅಚೀವ್ಮೆಂಟ್ಸ್ ಮೇಲೆ. ಇದಾದಾಗ ನನಗೆ ಇಷ್ಟು ಖುಷಿ ಆಗುತ್ತೆ, ಇದಾಗಲಿಲ್ಲ ಅಂದರೆ ನನಗೆ ಇಷ್ಟೊಂದು ದುಃಖ ಆಗುತ್ತೆ. ಸೊ ಯು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಈ ಪ್ರಾಬ್ಲಮ್ ಇದೆ. ಹೆಂಗೆ ಬರ್ತಾ ಇರುತ್ತೆ ಹಾಗೆ ನಮ್ಮ ಎಮೋಷನ್ಸು ವಿಲ್ ಬಿ ರನ್ನಿಂಗ್ ವೈಲ್ಡ್. ಸೊ ನಿಮಗೆ ಎಸ್ಪೆಷಲಿ ಗ್ರೂಪ್ ನಂಬರ್ 2 ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಹ್ಯಾವ್ ಸೋ ಮಚ್ ಆಫ್ ಕೇಪಬಿಲಿಟಿ. ಎಷ್ಟೊಂದು ಕೇಪಬಿಲಿಟಿ ಇದೆ, ಟ್ಯಾಲೆಂಟ್ಸ್ ಇದೆ, ಸ್ಕಿಲ್ಸ್ ಇದೆ, ಲೈಕ್ ಆ ರಿಗರ್ ಇದೆ, ಪ್ಯಾಷನ್ ಇದೆ, ಕರಿಸ್ಮಾ ಇದೆ, ನಿಮ್ಮ ಮೆಂಟಲ್ ಪವರ್ ಇಷ್ಟು ಸ್ಟ್ರಾಂಗ್ ಆಗಿದೆ, ನಿಮ್ಮ ಮೈಂಡು, ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ 2 ವಿಚಾರ ನೀವು ಇವತ್ತು ನಿಮ್ಮ ಗಮನಕ್ಕೆ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ತರ್ತಾ ಇರೋದು. ಮೊದಲನೇದು ಬಂದು ನಿಮ್ಮನ್ನು ನೀವು ಡೌಟ್ ಮಾಡೋದು, ಎರಡನೇದು ಬಂದು ತುಂಬ ರೆಸ್ಟ್ಲೆಸ್ ಆಗೋದು. ಯಾಕೆ ಆಗ್ತಾ ಇಲ್ಲ, ಯಾಕೆ ಹಿಂಗೆ, ಯಾಕೆ ಹಂಗೆ, ಯಾಕೆ ಹಿಂಗೆ ಆಗಬೇಕು. ಸೊ ಯು ಡೌಟ್ ಯುವರ್ ಸೆಲ್ಫ್, ಯು ಕ್ವೆಶ್ಚನ್ ಅ ಲಾಟ್, ತುಂಬ ಕ್ವೆಶ್ಚನ್ ಮಾಡೋದು, ಮತ್ತು ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗೋದು.
ಇವತ್ತು ತುಂಬ ಕಾನ್ಫಿಡೆಂಟಾಗಿ ಇದಾಗೆ ಆಗುತ್ತೆ, ನಂಗೆ ಗೊತ್ತು, ಐ ಡಿಸರ್ವ್ ದಿಸ್ ಅಂಥೇಳಿ ನೆಕ್ಸ್ಟ್ ಮೊಮೆಂಟು ಅಥವಾ ನೆಕ್ಸ್ಟ್ ದಿನ ಬೇರೆ ಏನೋ ಒಂದು ಆಗುತ್ತೆ ಹೊರಗಡೆ ಇವೆಂಟಲ್ಲಿ, ಆ್ಯಂಡ್ ದೆನ್ ಯು ಲೈಕ್ ಐ ನೋ ಇದಾಗಲ್ಲ, ನಂಗೆ ಗೊತ್ತಿತ್ತು ಇದು ಯಾವತ್ತಿಗೂ ಆಗಲ್ಲ ಅಂಥೇಳಿ. ಸೊ ಯು ಆರ್ ಗೋಯಿಂಗ್ ಇನ್ ಟೂ ಡಿಫ್ರೆಂಟ್ ಡೈರೆಕ್ಷನ್. ಸೊ ದೇರ್ ಇಸ್ ನೋ ನ್ಯೂಟ್ರಾಲಿಟಿ. ಆ ನ್ಯೂಟ್ರಲ್ ಸ್ಟೇಟಲ್ಲಿ ಇರೋದು ನಿಮಗೆ ತುಂಬ ಕಷ್ಟ ಆಗ್ತಿರ್ಬೋದು ಈ ಸಮಯದಲ್ಲಿ. ಸೊ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಇವತ್ತು ಹೇಳ್ತಾ ಇರೋದು, ಟೇಕ್ ಅ ಡೀಪ್ ಬ್ರೆತ್ ಪ್ಲೀಸ್ ಆ್ಯಂಡ್ ಪಾಸ್. ಯಾಕೆಂದರೆ ಇಟ್ ಈಸ್ ಪಾಸಿಬಲ್. ನಿಮ್ಮ ಕೈಲಿ ಏನು ಮಾಡಬೇಕಂತ ಅಂದ್ಕೊಳ್ತಾ ಇದ್ರೆ ಇಟ್ ಈಸ್ ಪಾಸಿಬಲ್. ಯಾವುದು ನಿಮಗೆ ಡೆಸ್ಟಿನ್ಡ್ ಇದೆ, ಯಾವುದು ನಿಮ್ಮ ಫೇಟಲ್ಲಿ ಇಟ್ ಈಸ್ ಲೈಕ್ ಎ ರಿಟನ್, ಇದು ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅನ್ನೋದು ಇಟ್ ಈಸ್ ಗೋಯಿಂಗ್ ಟು ಕಮ್. ನೀವು ಬೇಕು ಅನ್ನಲಿ ಬೇಡ ಅನ್ನಲಿ ಅದು ಆಗೇ ತೀರತ್ತೆ. ಸೊ ನೀವಿಷ್ಟು ರೆಸ್ಲೆಸ್ ಆಗಿ ಟೆನ್ಷನ್ ಮಾಡ್ಕೊಂಡಿದ್ರೆ ಯು ಆರ್ ಓನ್ಲಿ ಪುಷಿಂಗ್ ಇಟ್ ಅವೇ. ಏನು ಬರಬೇಕು ಅದನ್ನು ಇನ್ನೂ ದೂರ ಕಳಿಸ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮ ಎನರ್ಜಿ, ನಿಮ್ಮ ಮೈಂಡ್ ಸೆಟ್ಟು ನಿಮಗೇನು ಬೇಕು ಅದರ ಅಲೈನ್ಮೆಂಟಲ್ಲಿ ಇಲ್ಲ. ಸೊ ಬೇಸಿಕ್ಲಿ ನಿಮ್ಮ ಅಲೈನ್ಮೆಂಟ್ ಮೇಲೆ ವರ್ಕ್ ಮಾಡಬೇಕು ಇವಾಗ. ಯು ಹ್ಯಾವ್ ಟು ರಿಲ್ಯಾಕ್ಸ್, ಯು ಹ್ಯಾವ್ ಟು ಟೇಕ್ ಅ ಡೀಪ್ ಬ್ರೆತ್, ಯು ಹ್ಯಾವ್ ಟು ಪಾಸ್ ಆ್ಯಂಡ್ ದೆನ್ ಆಸ್ಕ್ ಯುವರ್ ಸೆಲ್ಫ್, ಯಾಕೆ ನಾನು ರೆಸ್ಲೆಸ್ ಆಗ್ತಾ ಇದ್ದೀನಿ, ಇವತ್ತು ಒಂದಿನ ನನ್ನ ಕೈಲಿ ಆಗುತ್ತೆ ಅಂತ ಅನ್ಸುತ್ತೆ, ಇನ್ನೊಂದು ದಿನ ಆಗಲ್ಲ, ಇದು ತುಂಬ ಕಷ್ಟ, ಈ ರೀತಿ ಯಾಕೆ ನನ್ನ ಮೈಂಡು ಫ್ಲಕ್ಚುಯೇಟ್ ಆಗುತ್ತೆ. ಸೊ ಥಿಂಕ್ ಅಬೌಟ್ ಆಲ್ ದ್ಯಾಟ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ. ಬಟ್ ಇನ್ನೊಂದನ್ನು ತುಂಬ ಸ್ಟ್ರಾಂಗಾಗಿ ಅಕ್ನಾಲೇಜ್ ಮಾಡ್ತಾ ಇರೋದು, ಯುವರ್ ಮ್ಯಾನಿಫೆಸ್ಟೇಷನ್ ಪವರ್, ಯುವರ್ ಮೈಂಡ್ ಪವರ್ ಈಸ್ ಸಿಂಪ್ಲಿ ಆಸಮ್. ಇಟ್ ಈಸ್ ಅಮೇಝಿಂಗ್, ಇಟ್ ಈಸ್ ಸ್ಟ್ರಾಂಗ್. ಬಟ್ ನೀವಿದು ಬ್ಯಾಕ್ ಆ್ಯಂಡ್ ಫೋರ್ತ್ ಹೋಗೋದ್ರಿಂದ, ನಿಮ್ಮ ಅಲೈನ್ಮೆಂಟು ನಿಮಗೆ ಏನು ಬೇಕು ಅದರಿಂದ ದೂರ ತೊಗೊಂಡು ಹೋಗೋದ್ರಿಂದ, ನಿಮ್ಮನ್ನು ನೀವು ಡೌಟ್ ಮಾಡೋದ್ರಿಂದ, ಕ್ವೆಶ್ಚನ್ ಮಾಡೋದ್ರಿಂದ, ರೆಸ್ಟ್ಲೆಸ್ ಆಗೋದ್ರಿಂದ, ಆ್ಯಕ್ಚುಲಿ ಯಾವಾಗ ಬರಬೇಕು ಅದಕ್ಕಿಂತ ಜಾಸ್ತಿ ಡಿಲೇ ಆಗುತ್ತೆ. ಬಿಕಾಸ್ ಯು ಆರ್ ನಾಟ್ ಇನ್ ಅ ನ್ಯೂಟ್ರಲ್ ಸ್ಟೇಟ್. ಸೊ ಅದನ್ನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು ನಿಮ್ಮ ಗಮನಕ್ಕೆ ತರಬೇಕು ಅಂತ ಬಂದಿದ್ದು. ಗ್ರೂಪ್ ನಂಬರ್ 2 ವೆರಿ ಇಂಟ್ರೆಸ್ಟಿಂಗ್. ಆ್ಯಕ್ಚುಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇದು. ಯಾಕೆಂದರೆ ನಮ್ಗೆ ಏನು ಬೇಕೋ ಅದು ಬರ್ತಿಲ್ಲ ಅಂದಾಗ ಟೆನ್ಷನ್ ಮಾಡ್ಕೊಳ್ಳೋದು ಸಹಜ, ಅಥವಾ ಡೌಟ್ ಪಡೋದು ಸಹಜ. ಬಟ್ ಅದು ತುಂಬ ಕಾನ್ಸ್ಟೆಂಟಾಗಿ ಆಗ್ತಾಯಿದ್ರೆ, ಯಾವಾಗಲೂ ಡೌಟಲ್ಲೇ ಇದ್ದರೆ, ಯಾವಾಗಲೂ ರೆಸ್ಟ್ಲೆಸ್ನೆಸ್ಸಲ್ಲೇ ಇದ್ದರೆ, ಯಾವಾಗಲೂ ನಾವು ನಂಬಿಕೆ ಕಳ್ಕೊಂಡು ಅಥವಾ ನಂಬಿಕೆನ ಸ್ಟ್ರಾಂಗ್ ಆಗಿ ಪ್ಲ್ಯಾಂಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡಲಿಲ್ಲ ಅಂದರೆ ಇಟ್ ವಿಲ್ ಬಿ ಅ ವೆರಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್. ದ ನೆಕ್ಸ್ಟ್ ಕಾರ್ಡ್ ಈಸ್ ನಂಬರ್ 5. ವೆರಿ ಇಂಟ್ರೆಸ್ಟಿಂಗ್. ಗ್ರೂಪ್ ನಂಬರ್ 1ಗೂ ನಂಬರ್ 5 ರಿಪೀಟ್ ಆಗ್ತಾನೆ ಇತ್ತು. ನಿಮಗೂ ವಿ ಹ್ಯಾವ್ ನಂಬರ್ 5, ವಿ ಹ್ಯಾವ್ ನಂಬರ್ 5 ಅಗೇನ್. ಮತ್ತು ಇದು ಬಂದು ನಿಮ್ಮ ಥ್ರೋಟ್ ಚಕ್ರ, ನಿಮ್ಮ ಎಕ್ಸ್ಪ್ರೆಷನ್. ಮತ್ತು ಈ ಕಾರ್ಡು ನನಗೆ ಕ್ಲಿಯರಾಗಿ ತೋರಿಸ್ತಾ ಇರೋದು ಯು ಆರ್ yeah, look at that, we have another number 5, but ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಕಾರ್ಡ್. ಬಟ್ ಇದನ್ನು ತೋರಿಸಿದ್ರು ಅಷ್ಟೇ ನಿಮ್ಮ ರೀಡಿಂಗಲ್ಲಿ. ನಂಬರ್ 5 ಇಸ್ ವೆರಿ ಪ್ರಾಮಿನೆಂಟ್. ಸೊ ಬೇಸಿಕ್ಲಿ ಪ್ರತಿಯೊಬ್ಬರೂ ಆ ಬದಲಾವಣೆಯ ಅಂಚಲಿದ್ದಾರೆ. ವಿ ಆರ್ ಇನ್ ದ ಎಡ್ಜ್ ಆಫ್ ಚೇಂಜಸ್. ಸೊ ಅದಕ್ಕೆ ನಮ್ಮ ಎನರ್ಜಿನ ರಿಫೈನ್ ಮಾಡಿ ಅಲೈನ್ ಮಾಡೋದಕ್ಕೋಸ್ಕರ ಈ ರೀಡಿಂಗ್ಸು. ಸೊ ನಿಮ್ಮ ಥ್ರೋಟ್ ಚಕ್ರ ಬಂದು ಇದು ನಿಮ್ಮ ಎಕ್ಸ್ಪ್ರೆಷನ್. ನೀವು ಒಂದಿನ ಒಂದು ಅಂದ್ಕೊಳ್ತೀರಾ, ಇನ್ನೊಂದು ದಿನ ಇನ್ನೊಂದು ಅಂದ್ಕೊಳ್ತೀರಾ, ಇನ್ನೊಂದು ದಿನ ಕಾನ್ಫಿಡೆನ್ಸ್ ಇರೋದಿಲ್ಲ. ಸೊ ದಟ್ ಈಸ್ ಲಾಟ್ ಆಫ್ ಫ್ಲಕ್ಚುಯೇಷನ್ಸ್ ಗೋಯಿಂಗ್ ಆನ್. ಮತ್ತು ಥ್ರೋಟ್ ಚಕ್ರ ಬಂದು ಇಟ್ ಈಸ್ ಅಬೌಟ್ ಯುವರ್ ಎಕ್ಸ್ಪ್ರೆಷನ್. lot of doubts. Okay, self doubts is what prominent ನಿಮ್ಮ ಎನರ್ಜಿನಲ್ಲಿ. ಸೆಲ್ಫ್ ಡೌಟ್ ಮತ್ತು ಸೆಲ್ಫ್ ಟಾಕ್ ಕೂಡ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ. ನಿಮ್ಮನ್ನು ನೀವು ನಿಮ್ಮ ಒಳಗಡೆ ನಡೆಯೋ ಅಂಥ ಒಂದು ಕಾನ್ವರ್ಸೇಷನ್, ವಿ ಆಲ್ ನೋ, ನಮ್ಮ ಒಳಗಡೆನೇ ಆ ಕಾನ್ವರ್ಸೇಷನ್ ನಡೆಯುತ್ತೆ, ನಮ್ಮ ಒಳಗಡೆನೇ ಆ ಪರ ವಿರೋಧ ನಡೆಯುತ್ತೆ. ಕೆಲವು ಸಲ ನಮಗೆ ನಾವೇ ಒಪ್ಕೊಳ್ತೀವಿ, ಕೆಲವು ಸಲ ನಮಗೆ ನಾವೇ ಅಗೇನ್ಸ್ಟ್ ಹೋಗ್ತೀವಿ. ಸೊ ಯಾವ ರೀತಿ ಸೆಲ್ಫ್ ಟಾಕ್ ನಡೀತಾ ಇದೆ ನಿಮ್ಮ ಒಳಗಡೆ, ಯಾವ ರೀತಿ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಥವಾ ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ತಾ ಇದ್ದೀರಾ. ಸೊ ಅದನ್ನೆಲ್ಲ ಗಮನ ಕೊಡಿ. ನಿಮ್ಮ ಸೆಲ್ಫ್ ಟಾಕ್, ನಿಮ್ಮ ಒಳಗಡೆ ಯಾವ ರೀತಿ ಸೆಲ್ಫ್ ಟಾಕ್ ನಡೀತಾ ಇದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಸಮಯದಲ್ಲಿ. ಸೊ ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೆನ್ ದ ನೆಕ್ಸ್ಟ್ ಕಾರ್ಡ್ ಇಸ್ ಸ್ಪಿರಿಚುವಲ್ ಸ್ಟ್ರೆಂತ್. ಸೊ ಈ ಕಾರ್ಡ್ ಬಂದು ಆ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಿರೋದು. ಯು ಹ್ಯಾವ್ ಟು ಬಿಲೀವ್ ಇದು ಸಾಧ್ಯ, ಅಥವಾ ನನ್ನ ಕೈಲಿ ಇದು ಸಾಧ್ಯ, ನನಗೆ ನಂಬಿಕೆ ಇದೆ, ನನಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೂ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಮೇಲೆ ಅಥವಾ ಯೂನಿವರ್ಸ್ ಮೇಲೆ ನನಗೆ ನಂಬಿಕೆ ಇದೆ. ಇದು ಏನು ಬರಬೇಕು ನನ್ನ ಜೀವನಕ್ಕೆ ಬಂದೇ ತೀರಬೇಕು. ಇಟ್ ಈಸ್ ಡೆಸ್ಟಿನ್ಡ್, ಇಟ್ ಈಸ್ ಫೇಟೆಡ್. ಸೊ ನಾನು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟೊಂದು ರೆಸ್ಟ್ಲೆಸ್ ಆಗೋದ್ಗಿದ್ದು ಮಾತ್ರಕ್ಕೆ ನನಗೆ ಬೇಕಾಗಿರೋದು 3 ದಿನ
ಬೇಗ ಬಂದ್ಬಿಡೋದಿಲ್ಲ. ಯಾವುದು ಯಾವ ಟೈಮಿಗೆ ಬರಬೇಕು, ಯಾವುದು ಯಾವ ಟೈಮಿಗೆ ಆಗಬೇಕು, ಯಾವ ಸಮಯದಲ್ಲಿ ನಾನು ಎಲ್ಲಿ ಹೋಗಬೇಕು, ಪ್ರತಿಯೊಂದು ವಿಲ್ ಬಿ ಆನ್ ಟಾರ್ಗೆಟ್. ಸೊ ನಾನು ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಆ್ಯಕ್ಚುಲಿ ಬರೋವಂಥ ಮೆಸೇಜಸ್ಸು ನನಗೆ ಅರ್ಥ ಆಗೋದಿಲ್ಲ, ಅಥವಾ ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನನಗೆ ಗಮನ ಇರೋದಿಲ್ಲ. ಲೆಟ್ ಮೀ ಪಾಸ್, ಲೆಟ್ ಮೀ ಬ್ರೀದ್ ಆ್ಯಂಡ್ ಲೆಟ್ ಮೀ ಸ್ಲೋ ಡೌನ್. ಈ ರೆಸ್ಟ್ಲೆಸ್ ಎನರ್ಜಿಯಿಂದ ನನಗೆ ಯಾವುದೇ ರೀತಿಯಾದಂಥ ಉಪಯೋಗ ಆಗ್ತಾ ಇಲ್ಲ. ನನ್ನ ಸೆಲ್ಫ್ ಟಾಕ್, ಸೆಲ್ಫ್ ಕ್ರಿಟಿಸಿಸಮ್, ನನ್ನ ಬಗ್ಗೆ ನಾನು ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡೋದು ಅಥವಾ ನನ್ನನ್ನು ನಾನು ಡೌಟ್ ಪಡುವಂಥ ಕಾನ್ವರ್ಸೇಷನ್ ನನ್ನೊಳಗಡೆ ಆಗೋದ್ರಿಂದ ಯಾವುದೇ ರೀತಿ ಉಪಯೋಗ ಆಗ್ತಾ ಇಲ್ಲ. ಸೊ ಲೆಟ್ ಮೀ ಬಿಲೀವ್ ದ್ಯಾಟ್ ಯಾವುದು ಯಾವ ಸಮಯದಲ್ಲಿ ಆಗಬೇಕು, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಐ ಬಿಲೀವ್ ಇನ್ ದ ಯೂನಿವರ್ಸ್, ಐ ಬಿಲೀವ್ ಇನ್ ದ ಹೈಯರ್ ಪವರ್, ಐ ಬಿಲೀವ್ ಇನ್ ಮೈ ಸೋಲ್ ಪ್ಲ್ಯಾನ್, ಐ ಬಿಲೀವ್. ದಟ್ ಈಸ್ ಯುವರ್ ಇಂಪಾರ್ಟೆಂಟ್ ಮೆಸೇಜ್ ಗ್ರೂಪ್ ನಂಬರ್ 2 ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು. ಬಿಕಾಸ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಎಬಿಲಿಟಿ ಈಸ್ ಸೂಪರ್ ಸ್ಟ್ರಾಂಗ್, ಬಟ್ ನಿಮ್ಮ ಫೋಕಸ್ ಬಂದು ಮಿಸ್ಅಲೈನ್ಮೆಂಟಲ್ಲಿ ಇರೋದ್ರಿಂದ ಮಿಕ್ಸ್ಡ್ ರಿಸಲ್ಟ್ ಬರ್ಬೋದು, ಅಥವಾ ಡಿಲೇಡ್ ರಿಸಲ್ಟ್ ಬರ್ಬೋದು, ಅಥವಾ ನಿಮ್ಮ ಡೈರೆಕ್ಷನಲ್ಲಿ ನೀವು ಕಳೆದು ಹೋಗಿರೋ ಥರ ಅನ್ನಿಸ್ಬೋದು. ಬಿಕಾಸ್ ಯು ಆರ್ ಥಿಂಕಿಂಗ್ ಅ ಲಾಟ್ ಆಫ್ ಓವರ್ ಥಿಂಕಿಂಗ್, ಮತ್ತು ಫಿಯರ್ ಅಥವಾ ಡೌಟಿಂಗ್ ಆರ್ ಫಿಯರ್ ಆರ್ ಸೆಲ್ಫ್ ಕ್ರಿಟಿಸಿಸಮ್. ನಿಮ್ಮ ಸೆಲ್ಫ್ ಟಾಕ್ ಬಂದು ಇಟ್ ಹ್ಯಾಸ್ ಟು ಬಿ ವೆರಿ ಮಚ್ ಇನ್ ಅಲೈನ್ಮೆಂಟ್. ಸೊ ನಿಮ್ಮ ಅಲೈನ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದಿರೋದು. ಡೋಂಟ್ ಬಿ ರೆಸ್ಟ್ಲೆಸ್, ಇಟ್ ಈಸ್ ಹ್ಯಾಪನಿಂಗ್. ಆಲ್ ರೈಟ್, ಇಟ್ ಈಸ್ ಡೆಫಿನೆಟ್ಲಿ ಹ್ಯಾಪನಿಂಗ್. ಏನು ಇದು ಸಿಚುವೇಶನ್ ಅಂತ ಗೊತ್ತಿಲ್ಲ, ಬಟ್ ಇಟ್ ಈಸ್ ಡೆಫಿನೆಟ್ಲಿ ಹ್ಯಾಪನಿಂಗ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆ್ಯಕ್ಚುಲಿ ನಿಮಗೆ ಸಪೋರ್ಟಿವ್ ಆಗಿ ನಿಂತಿರೋದು. ಓಕೆ, ಈ ಕಾರ್ಡು ರೀಸೆಂಟಾಗಿ ತುಂಬ ಡಿಲೇಸ್ ಆಗಿದ್ರೆ, ನೀವು ಅಂದ್ಕೊಂಡಿದ್ದೇನಾದರೂ ಕ್ಯಾನ್ಸಲ್ ಆಗಿದ್ರೆ, ಅಥವಾ ನೀವು ಅಂದ್ಕೊಂಡಿದ್ದ ಡೇಟ್ಗಿಂತ ಇನ್ನೂ ಮುಂದೆ ಹೋಗಿದ್ರೆ, ದೇರ್ ಇಸ್ ಸಮ್ ಕೈಂಡ್ ಆಫ್ ಕ್ಯಾನ್ಸಲೇಷನ್ ಆರ್ ರೀಡೈರೆಕ್ಷನ್ ಆರ್ ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್. ಆ ಥರ ಏನಾದರೂ ಸಿಚುವೇಶನ್ ಆಗಿದ್ರೆ ಆ್ಯಕ್ಚುಲಿ ಇಟ್ ವಾಸ್ ಫಾರ್ ಯುವರ್ ಪ್ರೊಟೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇದನ್ನು ಕ್ಯಾನ್ಸಲ್ ಮಾಡಬೇಕಾಗಿತ್ತು ಅಥವಾ ಡಿಲೇ ಮಾಡಬೇಕಾಗಿತ್ತು. ನೀವು ಇನ್ನೂ ರೆಡಿ ಇರಲಿಲ್ಲ, ಅಥವಾ ನಿಮಗೇನು ಬರಬೇಕು ಅದು ಬರೋ ಅಂಥ ಟೈಮು ಇನ್ನೂ ಬಂದಿಲ್ಲ, ಅಥವಾ ಇನ್ನೂ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ, ಇದು ಏನು ಬರಬೇಕು ನಿಮ್ಮ ಜೀವನದಲ್ಲಿ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ವಿ ಆರ್ ಸ್ಟಿಲ್ ಪ್ರಿಪೇರಿಂಗ್ ಯು. ಬಟ್ ಇನ್ ಎನಿ ಕೇಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ವಿ ಆರ್ ಪ್ರಿಪೇರಿಂಗ್ ಯು. ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಇದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಡಿಲೇಸ್ ಆಗಿರೋದೆಲ್ಲ ಟು ಪ್ರೊಟೆಕ್ಟ್ ಯು. ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಡಿಲೇಗಳಾಗಬೇಕಾಗಿತ್ತು, ಕ್ಯಾನ್ಸಲೇಷನ್ಸ್ ಆಗಬೇಕಾಗಿತ್ತು, ಅಥವಾ ಆ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ನಿಮ್ಮನ್ನ ನೀವಿರೋಂಥ ಒಂದು ಪರಿಸ್ಥಿತಿ ಬರಬೇಕಾಗಿತ್ತು. ಜಸ್ಟ್ ಟು ಶೋ ಯು ದಟ್ ಆರ್ ಟು ಕನ್ಫರ್ಮ್ ನಿಮಗೆ ಬೇಕಾಗಿರೋದು ಇದೇನಾ, ಖಂಡಿತವಾಗ್ಲೂ ಇದೇನಾ ನಿಮ್ಮ ಜೀವನಕ್ಕೆ ನೀವು ಇನ್ವೈಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋದು. ಸೊ ದಿಸ್ ಡಿಲೇ ಈಸ್ ಡಿವೈನ್ ಪ್ಲ್ಯಾನ್. ಫಾರ್ ಸಮ್ ರೀಸನ್ ಇಟ್ ಈಸ್ ಫಾರ್ ಪ್ರೊಟೆಕ್ಷನ್, ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಹೈಯರ್ ಪವರ್ಸು, ದೇ ಆರ್ ವೆರಿ ಸ್ಟ್ರಾಂಗ್ಲಿ ವರ್ಕಿಂಗ್ ವಿತ್ ಯು. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಿರ್ಬೋದು ಅಥವಾ ನಿಮ್ಮ ನೆಕ್ಸ್ಟ್ ಚಾಪ್ಟರ್ಗಿರ್ಬೋದು ನಿಮ್ಮ ಲೈಫಲ್ಲಿ ವಿ ಆರ್ ಪ್ರೊಟೆಕ್ಟಿಂಗ್ ಯು. ಕೆಲವೊಂದು ಆಗದೆ ಇರೋದು ಆ್ಯಕ್ಚುಲಿ ದಿಸ್ ಇಸ್ ಫಾರ್ ಯೋರ್ ಓನ್ ಬೆನಿಫಿಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಟ್ರಸ್ಟ್ ಇನ್ ದ ಟೈಮಿಂಗ್, ಟ್ರಸ್ಟ್ ಇನ್ ಡಿಲೇಸ್ ಆ್ಯಂಡ್ ಟ್ರಸ್ಟ್ ಇನ್ ದ ಯೂನಿವರ್ಸ್. ಸೊ ಈ ಸಮಯದಲ್ಲಿ ನಿಮ್ಮ ನಂಬಿಕೆಯನ್ನು ಟೆಸ್ಟ್ ಮಾಡ್ತಾ ಇರೋದು, ನಿಮಗೆ ನಿಜವಾಗ್ಲೂ ಬೇಕಾಗಿರೋದು ಇದೇನಾ ಅನ್ನುವಂಥ ಒಂದು ಪ್ರಶ್ನೆನ ನಿಮ್ಮ ಮುಂದೆ ಇಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಸೊ ದಟ್ ಯು ಕ್ಯಾನ್ ಬಿ ವೆರಿ ವೆರಿ ಶ್ಯೂರ್. ಯಾ, ವಿ ಹ್ಯಾವ್ ಹ್ಯಾಂಗ್ಡ್ ಮ್ಯಾನ್ ಹಿಯರ್. ಹ್ಯಾಂಗ್ಡ್ ಮ್ಯಾನ್ ಇಸ್ ಡೆಲಿಬ್ರೇಟ್ ಅಂತ ಅಂದರೆ ಕಾನ್ಷಿಯಸ್ ಆಗಿ ಅಥವಾ ಪ್ಲ್ಯಾಂಡ್ ಪಾಸ್. ಓಕೆ, ಈ ಪಾಸ್ ಬಂದು, ಡಿಲೇ ಬಂದು, ಅಥವಾ ಈ ಒಂದು ಸ್ಲೋನೆಸ್ ಬಂದು ಇಟ್ ಈಸ್ ಇಂಟೆನ್ಷನಲ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇಂಟೆನ್ಷನಲಿ ಎನರ್ಜೀಸ್ನೆಲ್ಲ ಸ್ಲೋ ಮಾಡಿರೋದು, ಅಥವಾ ಹೊರಗಡೆ ಎನರ್ಜೀಸು ಸ್ಲೋ ಆಗಿ ಅನ್ನಿಸ್ತಾ ಇರೋದು ನಿಮಗೆ, ನೀವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅನ್ನೋ ಥರ ಒಂದು ರೆಸ್ಟ್ಲೆಸ್ನೆಸ್ ಆಗ್ತಾ ಇರೋದು. ಆ್ಯಕ್ಚುಲಿ ದಿಸ್ ಎನರ್ಜಿ ಈಸ್ ಇನ್ ಯೋರ್ ಫೇವರ್. ಈ ಸಮಯದಲ್ಲಿ ಇದು ಆದರೆ ನೀವು ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ, ಅಥವಾ ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಾಗೋದಿಲ್ಲ, ಅಥವಾ ನೀವಿನ್ನೂ ಮೆಂಟಲಿ ರೆಡಿ ಇಲ್ಲ, ಅಥವಾ ಬೇರೆ ರೀಸನ್ ಬಂದು ನಿಮಗೆ ಖಂಡಿತವಾಗ್ಲೂ ಇದೇನಾ ಬೇಕಾಗಿರೋದು ಜೀವನದಲ್ಲಿ ಅನ್ನೋಂಥ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇರೋದು. ಸೊ ದ್ಯಾಟ್ ಬೇಡದೇ ಇರೋವಂಥ ಮ್ಯಾನಿಫೆಸ್ಟೇಷನನ್ನು ನೀವು ಮಾಡಿಬಿಡೋ ಅಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಯುವರ್ ಮೈಂಡ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಬೇಡದೇ ಇರೋವಂಥ ಆಲೋಚನೆಗಳು
ಅಥವಾ ಆ ಟೆನ್ಷನ್ನು ವರಿಯಿಂದ ಆಗಿ ಬೇಡದೇ ಇರೋ ಎನರ್ಜೀಸ್ನ ಬೇಡದೇ ಇರೋ ಸಿಚುವೇಶನನ್ನು ನಿಮ್ಮ ಲೈಫಿಗೆ ಅಟ್ರ್ಯಾಕ್ಟ್ ಮಾಡೋದಕ್ಕಿಂತ ಎನರ್ಜಿ ಸ್ಲೋ ಆಗಿರೋದು ಮಚ್ ಬೆಟರ್. ಅನ್ವಾಂಟೆಡ್ ಪ್ರಾಬ್ಲಮ್ಸ್, ಅನ್ವಾಂಟೆಡ್ ಸಿಚುವೇಶನ್, ಅನ್ವಾಂಟೆಡ್ ಜನರನ್ನ ನಿಮ್ಮ ಲೈಫಿಂದ ದೂರ ಇಡೋದಕ್ಕೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಸಮಯದಲ್ಲಿ ಎನರ್ಜಿ ಸ್ಲೋ ಆಗಿರೋದು, ಡಿಲೇ ಆಗ್ತಾ ಇರೋದು. ಸೊ ಬಿ ಪೇಷಂಟ್, ಡೋಂಟ್ ಬಿ ರೆಸ್ಟ್ಲೆಸ್. ನಿಮ್ಮ ಎನರ್ಜಿನ ಮತ್ತೆ ರೀಅಲೈನ್ ಮಾಡ್ಕೊಳ್ಳಿ. ದಿಸ್ ಥಿಂಗ್ ವಿಲ್ ಶಿಫ್ಟ್. ಓಕೆ, ಸೊ ಎನರ್ಜಿ ಸ್ಲೋ ಆಗಿರೋದು ಅಂತೂ ತುಂಬ ಕನ್ಫರ್ಮ್ಡ್ ನಿಮ್ಮ ರೀಡಿಂಗಲ್ಲಿ ಗ್ರೂಪ್ ನಂಬರ್ 2. ಬಟ್ ನೋ ದಟ್ ಇಟ್ ಈಸ್ ಫಾರ್ ಯೋರ್ ಪ್ರೊಟೆಕ್ಷನ್. ನೀವು ಮತ್ತೆ ನಿಮ್ಮ ಅಲೈನ್ಮೆಂಟ್ ಸರಿ ಹೋದ್ಮೇಲೆ ಅಥವಾ ನಿಮ್ಗೆ ಏನು ಬೇಕು ಅನ್ನೋವಂಥ ಒಂದು ದೃಢತೆ ಬಂದಮೇಲೆ, ಆ ಕನ್ಫರ್ಮೇಷನ್, ಕಾನ್ಫಿಡೆನ್ಸ್ ಬಂದಮೇಲೆ ಎನರ್ಜೀಸ್ ಆರ್ ಗೋಯಿಂಗ್ ಟು ಮೂವ್ ಅಗೇನ್. ಓಕೆ, ಯು ಆರ್ ನಾಟ್ ಸೀಯಿಂಗ್, ಯು ಆರ್ ವೆರಿ ಇಂಪೇಷಂಟ್. ಇನ್ನೊಂದು ಕಾರಣ ಇದೇನೆ, ಲೈಕ್ ನಿಮ್ಮ ಇಂಪೇಷಂಟಿಂದ, ನಿಮ್ಮ ಸೆಲ್ಫ್ ಡೌಟಿಂದ ಬರೋವಂಥ ಆಪರ್ಚುನಿಟಿನ ನೀವು ರೆಕಗ್ನೈಸ್ ಮಾಡುವಂಥ ಒಂದು ಮೈಂಡ್ ಸೆಟ್ಟಲ್ಲಿ ಇಲ್ಲ ನೀವು. ಸೊ ಹಾಗಾಗಿ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇರೋದು, ನಿಮ್ಮ ಅಲೈನ್ಮೆಂಟ್ ಮೇಲೆ ವರ್ಕ್ ಮಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಈ ಸಮಯದಲ್ಲಿ ಇಟ್ಸ್ ಓಕೆ ಡಿಲೇ ಆಗ್ತಾ ಇರೋದು. ನೋ ದ್ಯಾಟ್ ಯು ಆರ್ ನಾಟ್ ಮಿಸ್ಸಿಂಗ್ ಎನಿಥಿಂಗ್. ಯಾವುದೇ ಆಪರ್ಚುನಿಟಿನ ಮಿಸ್ ಮಾಡ್ತಾ ಇಲ್ಲ. ಎಲ್ಲ ಯಾವ ರೀತಿ ನಡಿಬೇಕು ಅದೇ ರೀತಿ ನಡೀತಾ ಇದೆ. ನಿಮ್ಮ ಎನರ್ಜಿ ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ ಅಲೈನ್ಮೆಂಟ್ ಅಗೇನ್. ಆ್ಯಸ್ ಆಫ್ ನೌ ಔಟ್ ಆಫ್ ಅಲೈನ್ಮೆಂಟ್ ಅಂತ ಅನ್ನಿಸ್ತಿರ್ಬೋದು ನಿಮಗೆ ಈ ರೆಸ್ಟ್ಲೆಸ್ಸಿಂದಾಗಿ, ಬಟ್ ಇಟ್ ಈಸ್ ಗೋಯಿಂಗ್ ಟು ಚೇಂಜ್. ಯಾಕೆಂದರೆ ಈ ಆಫರ್ ಮಿಸ್ ಮಾಡಿದ್ರು ದೇರ್ ಇಸ್ ಅನದರ್ ಆಫರ್. ಕಾನ್ಸ್ಟೆಂಟಾಗಿ ಆಫರ್ಗಳನ್ನ ನಿಮ್ಮ ಲೈಫ್ಗೆ ವೆಲ್ಕಮ್ ಮಾಡ್ತಾ ಇದ್ದೀರಾ. ಲೈಕ್ ದಿಸ್ ಈಸ್ ದ ಕ್ಲಾಸಿಕ್ ಎಕ್ಸಾಂಪಲ್. ನೀವು ನಿಮ್ಮ ಲೈಫಿಗೆ ನೀವು ಎನರ್ಜಿನ ಇನ್ವೈಟ್ ಮಾಡ್ತಾ ಇದ್ದೀರಾ. ಎಷ್ಟೊಂದು ಮ್ಯಾನಿಫೆಸ್ಟೇಷನ್ಸ್ ಆಗ್ತಾ ಇದೆ ಅನ್ನೋದಕ್ಕೆ ಇಲ್ಲಿನೂ ಆಫರ್ ಬರ್ತಾ ಇದೆ, ಇಲ್ಲೂ ಆಫರ್ ಬರ್ತಾ ಇದೆ. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಇಸ್ ವೆರಿ ಸ್ಟ್ರಾಂಗ್, ಆನ್ ಫೈರ್. ಸೊ ಅನ್ನೆಸೆಸರಿ ಆಗಿರುವಂಥದ್ದನ್ನ ನಿಮ್ಮ ಲೈಫಿಗೆ ಇನ್ವೈಟ್ ಮಾಡ್ದಿರಾ. ಲೈಕ್ ನೀವು ಆ ನ್ಯೂಟ್ರಲ್ ಸ್ಟೇಟಿಗೆ ಹೋದ್ಮೇಲೆ ಬೇಕಾಗಿರುವಂಥದ್ದನ್ನ, ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನ ಮಾತ್ರ ನಿಮ್ಮ ಲೈಫಿಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಡಿವೈನ್ ಡಿಲೇ ಟು ಪ್ರೊಟೆಕ್ಟ್ ಯು ಆ್ಯಂಡ್ ಟು ಬ್ರಿಂಗ್ ವಾಟ್ ಈಸ್ ರೈಟ್, ಯಾವುದು ಸರಿ ಅದನ್ನು ಮಾತ್ರ ನಿಮ್ಮ ಜೀವನಕ್ಕೆ ತರೋದು. ಟು ಅವಾಯ್ಡ್ ಅನ್ನೆಸೆಸರಿ ಟೆನ್ಷನ್ಸ್ ಆರ್ ಅನ್ನೆಸೆಸರಿ ಪ್ರಾಬ್ಲಮ್ಸ್. ಈ ಒಂದು ಸ್ಲೋನೆಸ್ನ ವಾಲಂಟಿಯರ್ ಆಗಿ ನಿಮ್ಮ ಜೀವನದಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಈ ಸಮಯದಲ್ಲಿ ನಿಮ್ಮ ಸೋಲ್ ಪ್ಲ್ಯಾನ್ ಪ್ರಕಾರ. ಬಟ್ ದೆರ್ ಆರ್ ಲಾಟ್ ಆಫ್ ಆಫರ್ಸ್, ಆಪರ್ಚುನಿಟಿ ನಿಮ್ಮ ಜೀವನದಲ್ಲಿ ಇನ್ನೂ ಎಂಟರ್ ಆಗುತ್ತೆ. ಬಟ್ ಆ್ಯಸ್ ಆಫ್ ನೌ ನಿಮ್ಮ ಮೈಂಡ್ ಬಂದು ಸ್ವಲ್ಪ ರೆಸ್ಟ್ಲೆಸ್ ಇರೋದ್ರಿಂದ ಟೇಕ್ ಇಟ್ ಈಸಿ, ಬ್ರೀತ್ ಡೀಪ್ಲಿ. ಏನನ್ನ ಬಯಸ್ತಾ ಇದ್ದೀರಾ, ಯಾತಕ್ಕಾಗಿ ಬಯಸ್ತಾ ಇದ್ದೀರಾ, ಅದು ಯಾತಕ್ಕಾಗಿ ನಿಮ್ಮ ಜೀವನಕ್ಕೆ ಬೇಕು, ನಿಜವಾಗ್ಲೂ ಅದು ನನಗೆ ಬೇಕಾ ಅಥವಾ ಬೇರೆಯವ್ರು ಹೇಳ್ತಿದ್ದಾರೆ ಅಂತ ನನಗೆ ಬೇಕಾ. ಸೊ ಇದೆಲ್ಲ ಒಂದು ರಿಯಾಲಿಟಿ ಚೆಕ್ ಮಾಡ್ಕೊಳ್ಳಿ ಈ ಮ್ಯಾನಿಫೆಸ್ಟೇಷನ್ ನಿಮ್ಮ ಜೀವನಕ್ಕೆ ಎಂಟರ್ ಆಗೋದಕ್ಕೆ ಮುಂಚೆ ಅಂತ ಹೇಳಿ. ದೇರ್ ಈಸ್ ದಿಸ್ ಸ್ಲೋನೆಸ್. ಬಟ್ ಫಾರ್ ಯು ಮೇನ್ ಮೆಸೇಜ್ ಗ್ರೂಪ್ ನಂಬರ್ 2, ಟ್ರೈ ಟು ರಿಲ್ಯಾಕ್ಸ್. ಯಾವುದು ಡೆಸ್ಟಿನ್ಡ್ ಇದೆ, ಯಾವುದು ಫೇಟೆಡ್ ಇದೆ, ಯಾವುದು ಆಗಲೇಬೇಕು ಅದು ಆಗೇ ಆಗತ್ತೆ. ಸೊ ಯು ಬಿ ವೆರಿ ವೆರಿ ಕ್ಲಿಯರ್. ನೀವು ಬಯಸ್ತಾ ಇರೋದು ಯಾತಕ್ಕಾಗಿ, ವೈ, ಫಸ್ಟ್ ಆಫ್ ಆಲ್ ವಾಟ್, ವೈ ಆ್ಯಂಡ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ನಿಮಗೆ ಅಂತ ಹೇಳಿ. ಮತ್ತು ನಿಮ್ಮ ಎನರ್ಜಿನ ನಿಮಗೆ ಬೇಕಾಗಿರೋ ಅಂಥ ಒಂದು ಡ್ರೀಮ್ ಕಡೆ ಅಲೈನ್ ಮಾಡ್ಕೊಳ್ಳಿ. ಎನರ್ಜೀಸ್ ಆರ್ ಆ್ಯಕ್ಚುಲಿ ವೆರಿ ವೆರಿ ಸಪೋರ್ಟಿವ್ ನಿಮಗೆ ಹೋಗ್ತಾ ಹೋಗ್ತಾ. ಬಟ್ ಬಿ ವೆರಿ ಕ್ಲಿಯರ್ ಏನು ಬೇಕು, ಯಾತಕ್ಕಾಗಬೇಕು ಅಂಥೇಳಿ. ಆ್ಯಂಡ್ ದೆನ್ ಒಂದು ಮನಸ್ಸಲ್ಲಿ ಒಂದು ಕಾನ್ಫಿಡೆಂಟಾಗಿ ಒಂದು ಸಲ ಡಿಸೈಡ್ ಮಾಡಿದ್ಮೇಲೆ ವಾಕ್ ದಟ್ ಪಾತ್. ಡೌಟ್ ಪಡ್ದಿರಾ, ಕನ್ಫ್ಯೂಷನ್ ಆಗ್ದಿರಾ, ಕ್ವಶನ್ ಮಾಡ್ದಿರಾ, ಯೂನಿವರ್ಸ್ನ ನಂಬ್ತಾ, ನೀವು ನಿಮ್ಮ ಹೈಯರ್ ಪವರ್ಸ್ನ ನಂಬ್ತಾ, ನಿಮ್ಮನ್ನು ನೀವು ನಂಬ್ತಾ ಆ ದಾರಿನಲ್ಲಿ ಹಿಂದೆ ತಿರುಗಿ ನೋಡ್ದಿರಾ ಮುಂದೆ ಹೋಗ್ತಾ ಇರಿ. ದಟ್ ಈಸ್ ವೆನ್ ಯುವರ್ ಮ್ಯಾನಿಫೆಸ್ಟೇಷನ್ ವಿಲ್ ಬಿ ಆನ್ ಫೈರ್. ನಿಮಗೇನು ಬೇಕು ಅದು ನಿಮ್ಮ ಜೀವನಕ್ಕೆ ಬರೋದಕ್ಕೆ ಸಾಧ್ಯ. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ಸಂದೇಶಗಳು ಗ್ರೂಪ್ ನಂಬರ್ 2. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಡಿಸೈನ್ ಯೋರ್ 2024 ಪ್ರೋಗ್ರಾಮ್ ಲಿಂಕ್ ಕೆಳಗಡೆ ಇದೆ. ಇನ್ 5 days ಅಷ್ಟೇ ಇರೋದು. ಡೋಂಟ್ ಫರ್ಗೆಟ್ ಟು ಚೆಕ್ ದಟ್ ಔಟ್. ಐ ವಾಂಟ್ ಟು ಸಿ ಯು ಆಲ್ ಲೈವ್ ಆಗಿ ಮೀಟ್ ಮಾಡೋಣ ಎವ್ರಿ ಮಂತ್ ಆನ್ ದಿಸ್ ಮಾಸ್ಟರ್ ಕ್ಲಾಸ್ ಆ್ಯಂಡ್ ಲೆಟ್ಸ್ ಕಂಟಿನ್ಯೂ ದಿಸ್ ರಿಲೇಶನ್ಶಿಪ್. ಆಲ್ ರೈಟ್. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್. ಬಾಯ್.